वीर भगवंतर वाणी ಶ್ರೀ ಗೌತಮ ಗುರು ಕೇಳಿದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು. ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು. ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು. ಆತ್ಮಿಕ ಸುಖವನ್ನು ಪಡೆಯುವೆನು. पंच परमेष्ठी भगवान की जय. अहिंसा परमो धर्म की जय. आचार्य गुरुवर श्री विद्यासागर मुनि महाराज की जय. चौबीस ठाणा 24 ಜೀವಸ್ಥಾನಗಳ ಚರ್ಚೆ. ಏನು ಹಿಂಗ ಬಿಟ್ರಿ ಪುಸ್ತಕ ಅಡ್ಡ ಬರಾಕಿ. 24 ಠಾಣಾ ಅಂದರೆ 24 ಜೀವ ಸ್ಥಾನಗಳ ಚರ್ಚೆ. ಜೀವಿಗಳನ್ನು ಗುರುತಿಸಿಕೊಳ್ಳಲಿಕ್ಕೆ 24 ಸ್ಥಾನಗಳ ಚರ್ಚೆಯನ್ನು ನಾವೆಲ್ಲರೂ ಮಾಡಬೇಕು. ಜೀವಗಳು ಎಲ್ಲಿ ಎಲ್ಲಿ ಇವೆ, ಹೇಗಿವೆ, ಸಂಸಾರಿ ಜೀವಿಗಳನ್ನೇ ತಿಳಿದುಕೊಳ್ಳುವುದಕ್ಕಾಗಿ ಸಂಸಾರಿ ಜೀವಿಗಳೆಲ್ಲ ಎಲ್ಲೆಲ್ಲಿವೆ ಅಂತಂದರೆ 24 ಸ್ಥಾನಗಳಲ್ಲಿವೆ. ಇವುಗಳ ಚರ್ಚೆಯನ್ನು ಮಾಡುವುದರಿಂದ ಜೈನ ಧರ್ಮದ ಜೀವ ಸಿದ್ಧಾಂತದ ಜ್ಞಾನ ಆಳವಾಗಿ ಎಲ್ಲರಿಗೂ ಆಗ್ತದೆ. ಜೀವ ಸಂಬಂಧದಲ್ಲಿ ಅಂದರೆ ಆತ್ಮನ ಸಂಬಂಧದಲ್ಲಿ, ಜೀವ ಅಂದರೆ ಆತ್ಮ, ಆತ್ಮ ಅಂದರೆ ಜೀವ, ಎಲ್ಲ ಒಂದೇ ಪರ್ಯಾಯವಾಚಿ ಶಬ್ದಗಳು ಮಾತ್ರ. ನಮಗೆ ನಮ್ಮ ಆತ್ಮನ ಬಗ್ಗೆ ಅಥವಾ ಜಗತ್ತಿನಲ್ಲಿರ್ತಕ್ಕಂತಹ ಇಷ್ಟೊಂದು ಜೀವಗಳ ಬಗ್ಗೆ ಆ ವಿಷಯದಲ್ಲಿ ಎಷ್ಟು ಜ್ಞಾನ ಇರ್ತದೆಯೋ ಅಷ್ಟೇ ಒಳ್ಳೆಯದು. ಹೌದಲ್ಲ? ಒಳ್ಳೆಯದು ಕೆಟ್ಟದ್ದು? ಎಷ್ಟು ಜ್ಞಾನ ಆಗ್ತದೆ ಜೀವ ಸಿದ್ಧಾಂತದ ವಿಷಯದಲ್ಲಿ, ನಮಗೆ ಎಷ್ಟೊಂದು ಜ್ಞಾನ ಪ್ರಾಪ್ತವಾಗ್ತದೆ, ಅದೆಲ್ಲ ಒಳ್ಳೆಯದೇ. ಅದಕ್ಕಾಗಿ ಭಗವಂತರು ಈ ಜೀವ ಜಗತ್ತನ್ನು ಅರಿತುಕೊಳ್ಳಲಿಕ್ಕೆ ಜೀವ ಸಿದ್ಧಾಂತವನ್ನು ನೀಡಿದ್ದಾರೆ. ಈ ಸಿದ್ಧಾಂತವನ್ನು ತಿಳ್ಕೊಳ್ಳೋದು ಅಂತಂದರೆ, ಜೀವಿಗಳು ತಮ್ಮ ಸಾಂಸಾರಿಕ ಜೀವನವನ್ನು ಹೇಗೆ, ಎಲ್ಲೆಲ್ಲಿ, ಯಾವುಗಳ ಮುಖಾಂತರ ಜೀವಿಸ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತದೆ. ಅದಕ್ಕೆ ನಿನ್ನಿನ ದಿವಸ ನಾವು ಆ 24 ಸ್ಥಾನಗಳ ಭೇದಗಳನ್ನು ಕೂಡ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಅಂತ ನಿನ್ನೆ ಚರ್ಚೆಯಾಗಿತ್ತು. 24 ಸ್ಥಾನಗಳನ್ನು ಬಾಯ್ಪಾಟ್ ಮಾಡಿಬಿಡಬೇಕು. ಮೊದಲು 24 ಹೆಸರುಗಳನ್ನು ಹೇಗೆ ಗತಿ, ಇಂದ್ರಿಯ, ಕಾಯ, ಯೋಗ, ವೇದ, ಈ ಥರ. ಆಮೇಲೆ ಇವುಗಳಿಗೆ ಎಷ್ಟು ಭೇದಗಳಿವೆ ಆ ಸಂಖ್ಯೆಯನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಒಂದು ಪುಟದಲ್ಲಿ ಎಲ್ಲವೂ ಇದೆ, 2 ಪುಟದಲ್ಲಿ. ಬಾಯ್ಪಾಟ್ ಹಾಕುವಾಗ ಏನು ಮಾಡಬೇಕು ಗೊತ್ತಾ? 5 ಬಾಯ್ಪಾಟ್ ಹಾಕಬೇಕು. ಮೊದಲು ಎಷ್ಟು ಹಾಕಬೇಕು? 5.
ಆಮೇಲೆ ಮತ್ತೆ 5 ತಗೊಳ್ಳೋದು, ಮತ್ತೆ 5 ತಗೊಳ್ಳೋದು. ಎಷ್ಟು ಸಲ 5 ಗ್ರೂಪ್ ಮಾಡೋದು? 5 4 20, 5 5 25, 5 ಗುಂಪು ಆಗ್ತವೆ. 5 ಗುಂಪು ಆಗ್ತವೆ. 5 ಸ್ಟೆಪ್ದಲ್ಲಿ 5 ಬಾಯ್ಪಾಟ್ ಮಾಡೋದು. ನೆನಪು ಉಳಿಲ್ಲ ಅಂತಾರಲ್ಲ, ನಮ್ಗೇನು ನೆನಪು ಉಳಿಲ್ರಿ ಇವ ಅಂತ. ನೆನಪು ಉಳಿದವರಿಗೂ ಉಳಿದು ಬಿಡ್ತದೆ. ಬಾಯ್ಪಾಟ್ ಮಾಡುವಂತಹ ಒಂದು ಪದ್ಧತಿನೂ ಕೂಡ ಇದೆ. ಆ ಥರದಲ್ಲಿ ಬಾಯ್ಪಾಟ್ ಮಾಡಿದ್ರಿ ಅಂತಂದರೆ ನೆನಪಿಗೆ ಉಳಿಲೇಬೇಕು, ಉಳಿದೇ ಉಳಿತದೆ. ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನು ಸ್ವಲ್ಪದ್ರಲ್ಲಿ ಹೇಳ್ಕೊಡ್ತೀವಿ ನೋಡಿ. ಯಾವ ಥರ ಮಾಡಬೇಕು. 24 ಬಾಯ್ಪಾಟ್ ಹಾಕೋದಿತ್ತಲ್ಲ, ಪ್ರಯತ್ನ ಮಾಡೋರು ಇಲ್ಲೋ? ನಾನು ಹಂಗೆ ಕೂತು ಹೋಗೋರು ಬರೀ. ಒಂದು ಸ್ವಲ್ಪ ಬಾಯ್ಪಾಟ್ನು ಮಾಡಕ್ಕೆ ಹತ್ತಿತ್ತು ಶುರುವಾತಿನಾಗ. ಮತ್ತು ಎಷ್ಟು ಬಾಯ್ಪಾಟ್ ಆಯ್ತು ಅಂದ್ರೆ ಮುಂದೇನು ಬಾಯ್ಪಾಟ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಎಷ್ಟು ಪುಟ ಇದಾವೆ ಅಂತಂದರೆ ಇವು 2 ಪುಟ, 24 ಹೆಸರುಗಳು. ಆಮೇಲೆ ಇಲ್ಲಿ ಎಷ್ಟು ಪುಟಗಳಿವೆ ಅಂತಂದರೆ 1 2 3 4 5, ಇವು 5 ಪುಟಗಳು. ಇವು ಕಂಟೆಸ್ಟ್ ಮಾಡಿದ್ರಿ ಅಂತಂದರೆ ಪ್ರಭೇದಗಳನ್ನು ಕಂಟೆಸ್ಟ್ ಮಾಡುವಂಥ ವಿಷಯ ಉಳಿತದೆ. ಅವುಗಳನ್ನು ಬಾಯ್ಪಾಟ್ ಮಾಡಿ. ಯಾವಾಗ ಮಾಡವ್ರ? ಮನೆ ಹೋದಾಗ ಮಾಡಬೇಕಿದ್ನ. 4 ಗಂಟೆಗೆ 3 ಗಂಟೆಗೆ ಎದ್ದು ಕಣ್ಣಲ್ಲಿಂದ ನಿದ್ರೆ ಎಲ್ಲ ಹೊರಟು ಹೋದ ನಂತರ ಜಲ್ದಿ ಬಾಯ್ಪಾಟ್ ಆಗ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬಾಯ್ಪಾಟ್ ಹಾಕಿದ್ರಿ ಅಂತಂದರೆ ಇದು ಬಾಯ್ಪಾಟ್ ಆಗ್ತದೆ. ಒಂದು 4-5 ದಿವಸ ಪ್ರಯತ್ನ ಮಾಡಿ. 4-5 ದಿವಸದೊಳಗೆ ನಿಮ್ಮ ಇದೆಲ್ಲ ಕೂತ್ಕೊಂಡು ಬಿಡ್ತದೆ. ಹೇಗೆ ಹಾಕಬೇಕು ಅನ್ನೋದನ್ನು ಪದ್ಧತಿ ಹೇಳ್ಕೊಡ್ತೀವಿ ನೋಡ್ರಿ. ಆ ಥರದಲ್ಲಿ ನೀವು ಬಾಯ್ಪಾಟ್ ಮಾಡಿರಿ. ಆಯಿತು ಅಂತಂದರೆ ಆಯಿತು, ಆಗಲಿಲ್ಲ ಅಂತಂದರೆ ಆಗಲಿಲ್ಲ, ಅದಕ್ಕೇನು ಮಾಡೋದು? ಸರಸ್ವತಿ ಬರಲಿಲ್ಲ ಅಂತಂದರೆ ಅದಕ್ಕೇನು ಮಾಡೋದು? ಸರಸ್ವತಿ ಬಂದು ನಮ್ಮ ಕಂಠದಲ್ಲಿ ನೆಲೆಸಿದಳು ಅಂತಲೂ ಒಳ್ಳೆಯದು. ಬಂದರೆ ಬರಲಿ, ಬರೆದಿದ್ರೂ ನಾವು ಪ್ರಯತ್ನ ಬಿಡೋದ ಬೇಡ. ಪ್ರಯತ್ನವನ್ನು ನಾವು ಮಾಡೇ ಮಾಡೋಣ. ಯಾವ ಥರ ಬಾಯ್ಪಾಟ್ ಹಾಕಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ಕೊಡ್ತೀವಿ ನೋಡಿ. ಮೂಲ ಭೇದಗಳು ಎಷ್ಟು? 24 ಇವೆ. ಉತ್ತರ ಭೇದಗಳನ್ನ ಆಮೇಲೆ ಹಾಕೋಣ ಬಾಯ್ಪಾಟ್. ಈಗ ಮೂಲ ಭೇದಗಳು ಮೊದಲನೇ ಪುಟದಲ್ಲಿ ಎಷ್ಟು ಭೇದಗಳಿವೆ? 5 ಭೇದ ಇವೆ ನೋಡಿ. ಹೇಗೆ ಹಾಕಬೇಕು ಅಂತಂದರೆ ಗತಿ ಇಂದ್ರಿಯ ಕಾಯ, ಮೂರದನ್ನ ಗತಿ ಇಂದ್ರಿಯ ಕಾಯ, ಗತಿ ಇಂದ್ರಿಯ ಕಾಯ, ಗತಿ 10 ಸಲ ಅನ್ರಿ ಇದನ್ನು. ಗತಿ ಇಂದ್ರಿಯ ಕಾಯ, ಗತಿ ಇಂದ್ರಿಯ ಕಾಯ, ಗತಿ ಇಂದ್ರಿಯ ಕಾಯ. ಬಾಯ್ಪಾಟ್ ಆಯ್ತಾ? ಆಯ್ತಲ್ಲ, ಎಲ್ಲರಿಗೂ ಆಗೈತಿ ಈಗ. ನೋಡ್ರಿ ಅನ್ರಿ, ನೋಡ್ರಿ ಭಾಳ ಸ್ಮರಣ, ನಿಮ್ದು ಮೆಮೊರಿ ಪವರ್ ಭಾಳ ದೊಡ್ಡದೈತಪ್ಪ. 3 ಬಾಯ್ಪಾಟ್ ಅದು ಈಗ 1 ನಿಮಿಷನೂ ಹಿಡಿಲಿಲ್ಲ. ಆದರೆ ನಾಳೆ ತನಕ ಉಳಿಬೇಕಷ್ಟ ಅವು. ಯಾವ ಥರ ಮಾಡಬೇಕು? ಗತಿ ಇಂದ್ರಿಯ ಕಾಯ, ಗತಿ ಇಂದ್ರಿಯ ಕಾಯ. ಡೈಲಿ ನೀವು 10 ಸಲ ಇದೇ ಥರ ಉಚ್ಚಾರಣೆ ಮಾಡಿದ್ರಂದ್ರೆ ಬಾಯ್ಪಾಟ್ ಮಾಡಕ್ಕೆ ಹತ್ತುವುದೇ ಇಲ್ಲ. ಅದು ತಂತನ ಬಾಯಿಂದ ತಂತನ ಬರ್ತದೆ. ಅದು ಬಾಯಿಂದ ತಂತನ ಬರ್ತದೆ. ಈಗ ಒಂದು 5 ಜನ ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊರಿ. ಹೊಸಬರಿದ್ದಾರೆ. ಅವ್ರ ಹೆಸರು ಕೇಳ್ತೀರಿ ನೀವು. ನಿನ್ನ ಹೆಸರೇನಪ್ಪ, ನಿನ್ನ ಹೆಸರೇನು, ನಿನ್ನ ಹೆಸರೇನು, ನಿನ್ನ ಹೆಸರೇನು. ಒಂದು ದಿವಸದೊಳಗೆ ಎಲ್ಲರದ್ದು ಹೆಸರು ನೆನಪು ಉಳಿತದೆ ಇಲ್ಲೋ? ನಾಳೆ ತನಕ ಉಳಿದಿದ್ರು ನೀನೇನು ಹೇಳಿದ್ರು ಅಂತ ನೆನಪು ಮಾಡ್ಕೋತೇವಿಲ್ಲ. 5 ಹೆಸರು ನೆನಪುಗಳಿಗೆ ಸಾಧ್ಯ ಐತೆ ಅಂದಮೇಲೆ ನಮ್ಮ 24 ಟನ ನೆನಪುಗಳಿಲ್ಲ. ಹೇಗೆ? ಗತಿ ಇಂದ್ರಿಯ ಕಾಯ, ಗತಿ ಇಂದ್ರಿಯ ಕಾಯ ಮೂರದು. ಇನ್ನು ಯೋಗ ವೇದ, ಯೋಗ ವೇದ 5 ಸ್ಟೆಪ್ದೊಳಗೆ. 5ರೊಳಗೂ ಹೆಂಗೆ ಮಾಡ್ಬೇಕಂತಂದ್ರೆ ಗತಿ ಇಂದ್ರಿಯ ಕಾಯ, ಯೋಗ ವೇದ ಹಿಂಗೆ ಮಾಡೋದು. ಸ್ಟೆಪ್ ಬೈ ಸ್ಟೆಪ್. ಗತಿ ಇಂದ್ರಿಯ ಕಾಯ, ಯೋಗ ವೇದ, ಗತಿ ಇಂದ್ರಿಯ ಕಾಯ, ಯೋಗ ವೇದ. ಯಾವ ಥರ? ಗತಿ ಇಂದ್ರಿಯ ಕಾಯ,
ಯೋಗ ವೇದ. ಅದು ಅಲ್ಲ ಅದು ಅಲ್ಲ. ನೋಡೋಣ ಉಳಿತವೋ ಇಲ್ಲೋ ನೋಡೋದು ಇದು ನಂತರ. ಇನ್ನು 5 ತಗೊಳ್ಳೋದು, ಇನ್ನು 5 10 ತನಕ ಹೋಗೋದು ನೋಡ್ರಿ. ಈಗ ಇದ್ರೊಳಗು 3ರ ಉಚ್ಚಾರಣೆ ಮೊದಲು ಮಾಡೋದು, ಆಮೇಲೆ 2ರ ಉಚ್ಚಾರಣೆ ಮಾಡೋದು, 3ರ ಮೇಲೆ ನಿಂತುಕೊಳ್ಳೋದು, ಮತ್ತು ಅವು 2 ನಂತರ ಉಚ್ಚಾರಣೆ ಮಾಡೋದು. ಇವು ಆಗಿಬಿಡ್ತಾವ. ಕಷಾಯ ಜ್ಞಾನ ಸಂಯಮ, 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 ದರ್ಶನ ಲೇಷ, ದರ್ಶನ ಲೇಷ, ದರ್ಶನ ಲೇಷ, ದರ್ಶನ ಲೇಷ, ದರ್ಶನ ಲೇಷ, ಕಷಾಯ ಜ್ಞಾನ ಸಂಯಮ, ದರ್ಶನ ಲೇಷ. ಆಯ್ತಾ ಅಂದ್ರೆ ನೋಡು, 3 ಮೊದಲು ಅನ್ನೋದು, 3 ಮೊದಲ ನಿಂತ ಆಮೇಲೆ ಅವು 2 ಒಟ್ಟಿಗೆ ಅನ್ನೋದು. ಕಷಾಯ ಜ್ಞಾನ ಸಂಯಮ, ಕಷಾಯ ಜ್ಞಾನ ಸಂಯಮ, ದರ್ಶನ ಲೇಷ, ಕಷಾಯ ಜ್ಞಾನ ಸಂಯಮ, ದರ್ಶನ ಲೇಷ. ಈ ಥರ ಬಾಯ್ಪಾಠ ಹಾಕೋದಿರ್ತದೆ. ಒಮ್ಮೆ ಎಲ್ಲ ಹಾಕ್ತೀವಿ ಅಂತಂದ್ರೆ ಮೊದಲು ಹೆಂಗೆ ಒಬ್ಬರು ಏನು ಮಾಡ್ತಾರೆ ಗೊತ್ತಾ, ಗತಿ ಇಂದ್ರಿಯ ಕಾಯಿ ಯೋಗ ವೇದ ಕಷಾಯ ಜ್ಞಾನ ಸಂಯಮ ಎಲ್ಲ ಮರೀತು. ಮತ್ತೆ ಹೀಗೆ ಒಂದೊಂದು ಹಾಕಿದ್ರೆ ಬರಲದು. ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು. ಅದಕ್ಕೊಂದು ಧಾಟಿ ಬರಬೇಕು. ಬಾಯ್ಪಾಠ ಮಾಡುವಾಗ ಧಾಟಿ ಬರಬೇಕು. ಧಾಟಿ ಅಂತಂದ್ರೆ ಏನು? ಗತಿ ಇಂದ್ರಿಯ ಕಾಯ, ಇದು ಧಾಟಿ ಆಯ್ತದ. ಗತಿ ಇಂದ್ರಿಯ ಕಾಯ ಯೋಗ ವೇದ ಕಷಾಯ ಜ್ಞಾನ ಸಂಯಮ ದರ್ಶನ ಲೇಷ, ಇದು ಧಾಟಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಅದು ನೆನಪಿಗೆ ಉಳಿತದೆ. ಯಾವುದೂ ಕಂಠಸ್ಥ ಮಾಡುವಾಗ ಅದಕ್ಕೊಂದು ವಿಧಿ ಇರ್ತದೆ. ಆ ವಿಧಿ ಗೊತ್ತಾಯ್ತಂದ್ರೆ ಕಂಠಸ್ಥ ಆಗ್ತದೆ. ವಿಧಿ ಗೊತ್ತಾಗಲಿಲ್ಲ ಅಂದರೆ ಕಂಠಸ್ಥ ಆಗುವುದೇ ಇಲ್ಲ. ಒಬ್ಬೊಬ್ಬರು ಯಾವ ಥರ ಸ್ಮರಣ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ ಅಂತಂದರೆ 100 ಜನರನ್ನು ನಿಲ್ಲಿಸಿರ್ತಾರೆ. ಹೀಗೆ 100 ಜನ, 3 ಜನ ಅಲ್ಲ, 100 ಜನ ನಿಲ್ಲಿಸಿ ಅವ್ರ ಹೆಸರನ್ನು ಕೇಳ್ತಾ 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 ಹೋಗ್ತಾರೆ. ಆಮೇಲೆ ಯಾರು ತಮ್ಮ ಹೆಸರನ್ನು ಯಾವುದನ್ನು ಹೇಳಿದ್ರೋ ಅವ್ರ ಹೆಸರನ್ನು ಕ್ರಮೇಣ ಮತ್ತೆ ಹೇಳ್ತಾ ಹೋಗೋದು, ಇವ್ರು ಹೇಳ್ತಾ ಹೋಗೋದು. ಸಾಧ್ಯ ಇದೆಯಾ? 100 ಜನರನ್ನು ನಿಲ್ಲಿಸೋದು, ಅವರೆಲ್ಲರ ಹೆಸರನ್ನು ಕ್ರಮೇಣ ಕೇಳೋದು, ನೆನಪಿಗೆ ಹಿಡಿಯೋದು, ಆಮೇಲೆ ಎಲ್ಲರ ಹೆಸರನ್ನು ಹೇಳ್ತಾ 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 ಹೋಗೋದು. ಈ ಥರ ಸಾಧ್ಯತೆ ಇಲ್ಲ? ಪ್ರಯತ್ನ ಮಾಡಿದರೆ ಆಗ್ತದೆ, ಪ್ರಯತ್ನ ಮಾಡಿದರೆ ಆಗ್ತದೆ. ಆದರೆ ಅದಕ್ಕೊಂದು ವಿಧಿ ಇದೆ. ಅದನ್ನು ನೆನಪಿಟ್ಟುಕೊಳ್ತಕ್ಕಂತಹ ಒಂದು ಕ್ರಮ ಇದೆ, ಪದ್ಧತಿ ಇದೆ, ವಿಧಿ ಇದೆ. ಆ ವಿಧಿ ಪ್ರಕಾರ ನಾವು ನೆನಪಿನೊಳಗೆ ಇಟ್ಕೊಳ್ತೀವಿ ಅಂತಂದ್ರೆ ಉಳ್ಕೊಳ್ತದೆ. ಹತ್ತಾದು ಅಲ್ಲ? ಹೇಳ್ರಿ ನೋಡು. ಗತಿ ಸಂಯಮ ನೋಡ್ರಿ, ಇಲ್ಲಿ ಕೂತಲೇನ ಹತ್ತಾದು ಅಲ್ಲ. ಸರಸ್ವತಿ ಪ್ರಸನ್ನವಾಗಿದ್ದಾಳೆ. 24 ಸ್ಥಾನ ಕಲಿತಾ ಇದ್ದಾರೆ ಅಂದಮೇಲೆ ಈ ಶ್ರಾವಕಿಯರಿಗೆ ನಾವು ಹೆಲ್ಪ್ ಮಾಡೋಣ ಅನ್ನುವಂಥ ಚಿಂತೆ ಸರಸ್ವತಿ ಮಾತೆಗೂ ಇದೆ, ಜಿನ್ವಾಣಿ ಮಾತೆಗೂ ಇದೆ. ಜಿನ್ವಾಣಿ ಮಾತೆ ಅಂದರೆ ಸರಸ್ವತಿ ಮಾತೆ. ನಡೀರಿ, ಇನ್ನು 10. ಇನ್ನು 11ರಿಂದ ಎಲ್ಲಿ ತನಕ ಹೋಗೋದು ನಾವು? 15ರವರೆಗೆ. ಯಾವುದದು? ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ, ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ, ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ, ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ, ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ. ಆಹಾರಕ ಗುಣಸ್ಥಾನ, ಆಹಾರಕ ಗುಣಸ್ಥಾನ,
ಅದಲ್ಲ ಅದು ಅಲ್ಲ. ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ ಆಹಾರಕ ಗುಣಸ್ಥಾನ. ಭವ್ಯತ್ವ ಸಮ್ಯಕ್ತ್ವ ಸಂಜ್ಞಿ ಆಹಾರಕ ಗುಣಸ್ಥಾನ. ಈ ಥರ ಬಾಯ್ಪಾಠ ಹಾಕಬೇಕು. ಆಗ್ತಾವ. ಡೈಲಿ ಅದನ್ನು ಒಂದ್ಸಲ ಇದೇ ಥರ ಉಚ್ಚಾರಣೆ ಮಾಡಿದ್ರಿ ಅಂತಂದರೆ 10 ದಿವಸದೊಳಗೆ ನೀವು ಮೂಲ ಭೇದಗಳನ್ನು ಬಾಯ್ಪಾಠ ಹಾಕ್ಬೋದು. ಆಮೇಲೆ ಉತ್ತರ ಭೇದಗಳನ್ನು ಅವೆಷ್ಟಿವೆ ಇದೇ ಥರ ಬಾಯ್ಪಾಠ ಹಾಕಿದ್ರೆ ಮುಗಿದೋಯ್ತು. ಒಟ್ಟು ಇವು 5 ಪೇಜ, ಇವು 2 ಪೇಜ್, 7 ಪೇಜ್ ಇದಾವೆ. 7 ಪೇಜ್ ನೀವು ಬಾಯ್ಪಾಠ ಹಾಕಿದ್ರಿ ಮತ್ತು ಅವುಗಳಿಗಿರ್ತಕ್ಕಂಥ ಗುಣಸ್ಥಾನಗಳನ್ನು ಬಾಯ್ಪಾಠ ಮಾಡಿಬಿಟ್ರಿ ಅಂತಂದ್ರೆ ಈ ಇಡೀ ಪುಸ್ತಕವನ್ನು ಸುಲಭವಾಗಿ ತಿಳ್ಕೊಳ್ಬೋದು. ಬಾಯ್ಪಾಠ ಹಾಕಿದ್ರೂ ತಿಳಿದು ಬರ್ತದೆ, ಇದ್ರೆ ಬರಲಿದು. ಏನು ಮಾಡಬೇಕು? ಮೊದಲು ಬಾಯ್ಪಾಠ ಹಾಕಬೇಕು. ಎಷ್ಟು ಪೇಜ? 7 ಪೇಜ್. ನೋಡ್ರಿ, ಶ್ರಮ ಮಾಡಿರಿ. 4 ಗಂಟೆಗೆ ಹೇಳ್ರಿ, ಒಂದು ಸ್ವಲ್ಪ 3 ಗಂಟೆ 4 ಗಂಟೆಗೆ ಬೇಗ ಮಲಗ್ರಿ. 9 ಗಂಟೆಗೆ ಮಲಗೋದು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಒಂದು ಸ್ವಲ್ಪ ಬಾಯ್ಪಾಠ ಹಾಕೋದು. ಇದೇ ಕ್ರಮದಿಂದ ಹಾಕ್ರಿ. ಮೊದಲು 5 ಹಾಕೋದು, ನಂತರ ಆಮೇಲೆ ಪ್ರಭೇದಗಳನ್ನು ಕಂಠಸ್ಥ ಮಾಡುವಾಗ ಯಾವ ಥರ ಮಾಡಬೇಕು? ಗತಿ ಎಷ್ಟಿವೆ ಅನ್ನೋದು ಮೊದಲ ಸಂಖ್ಯಾ ಗೊತ್ತಿರಬೇಕು, ಅದನ್ನು ಬಾಯ್ಪಾಠ ಹಾಕಬೇಕು. ಗತಿ 4, ಗತಿ 4, ಗತಿ 4, ಗತಿ 4, ಗತಿ 4, ಈ ಥರ ಗತಿ 4. ಆಮೇಲೆ ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯಗಳು 5, ಇಂದ್ರಿಯ 5, ಇಂದ್ರಿಯ 5, ಈ ಥರ. ಅಂದ್ರೆ ನಾವೇನು ಉಚ್ಚಾರಣೆ ಮಾಡ್ತೀವಲ್ಲ, ನಾವಲ್ಲ, ನೀವೇನು ಉಚ್ಚಾರಣೆ ಮಾಡ್ತೀರಲ್ಲ, ಆ ಉಚ್ಚಾರಣೆಯನ್ನು ನೀವೇ ಕೇಳಬೇಕು. ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯ ನಮಗೆ ಕೇಳಿಸ್ಬೇಕು. ಆಮೇಲೆ ಅದನ್ನು ಕೇಳುವಾಗ ಲಕ್ಷ್ಯ ಕೊಟ್ಟು ಅದನ್ನು ಉಚ್ಚಾರಣೆ ಮಾಡಬೇಕು. ಇಂದ್ರಿಯಗಳು 5, ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯ 5, ಗತಿ 4, ಗತಿ 4, ಗತಿ 4, ಈ ಥರ. ಆಮೇಲೆ ಇದು ಸಂಗ್ರಹ ಆಗ್ತದೆ, ನಮ್ಮ ಸ್ಮೃತಿಯಲ್ಲಿ ಉಳಿತದೆ. ಅದು ನೀವು ಮನಸ್ಸಿನೊಳಗೆ ಮಾಡಿದ್ರೆ ಆಗುಲ್ಲದು. ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯ 5, ಇಂದ್ರಿಯ 5 ಅಂದ್ರೆ ಉಳಿತದೆ ಅದು. ಮತ್ತು ಮನಸ್ಸಿನೊಳಗೆ ಅಂದು ನೋಡ್ರಿ, ಅನ್ನುವಾಗ ಚಂಚಲ ಆಗ್ತದೆ ಮನಸ್ಸು. ಜೋರ್ಲೆ ಹೇಳುವಾಗ ಏಕಾಗ್ರ ಆಗ್ತದೆ, ಆದರೆ ಮನಸ್ಸಿನೊಳಗೆ ಹೇಳುವಾಗ ಮತ್ತೆ ಎಲ್ಲರೂ ಹೋಗಿಬಿಡ್ತದೆ ಮನಸ್ಸು. ಇಂದ್ರಿಯ 5 ಮನಸ್ಸಿನೊಳಗೆ ಅಂದು ನೋಡ್ರಿ, ಮೌನ. ಇಂದ್ರಿಯಗಳು 5, ಇಂದ್ರಿಯಗಳು 5 ಮನಸ್ಸಿನೊಳಗೆ ಅದು ಉಳಿಯಂಗಿಲ್ಲ. ಅಷ್ಟು ಜೋರ್ಲೆ ಅಂದಾಗ ಉಳಿತದೆ. ಜೋರ್ಲೆ ಬಾಯ್ಪಾಠ ಹಾಕಬೇಕು. ಇಷ್ಟೇ ಮಾಡ್ರಿ. ತತ್ವಾರ್ ಸೂತ್ರ ಎಲ್ಲ ಬಾಯ್ಪಾಠ ಮಾಡ್ತಿರಲ್ಲ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ, ಈ ಥರ ಬಾಯ್ಪಾಠ ಹಾಕ್ತಿರಲ್ಲ. ಅದೇ ಥರ ಭೇದಗಳನ್ನು ಬಾಯ್ಪಾಠ ಮಾಡೋದು ಸುಲಭ ಇದೆ, ಸೂತ್ರಗಳನ್ನು ಬಾಯ್ಪಾಠ ಮಾಡೋದು ಸ್ವಲ್ಪ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಯಾಕಂದರೆ ಅದನ್ನು ಪೂರಾ ಒಂದು ಸೂತ್ರವನ್ನು ಎಷ್ಟೋ ಸಲ ಉಚ್ಚಾರಣೆ ಮಾಡಿ ಆಮೇಲೆ ಅದರಲ್ಲೂ 5 ಸೂತ್ರಗಳನ್ನು ತಗೊಂಡು ಬಾಯ್ಪಾಠ ಹಾಕಬೇಕು. ಮೊದಲು 5, ನಂತರ ಮತ್ತೆ 5, ನಂತರ ಮತ್ತೆ 5, 5 ಬಾಯ್ಪಾಠ ಹಾಕಿದ್ರೆ ಉಳಿತದೆ. ಈ ಥರದಲ್ಲಿ 7 ಪುಟಗಳನ್ನು ನೀವು 1, 2, 3, 4 ದಿನದೊಳಗೇನೆ ಬಾಯ್ಪಾಠ ಹಾಕಿಬಿಡ್ರಿ. ಆಮೇಲೆ ಇದು ಭೇದ ಪ್ರಭೇದಗಳ ಒಂದು ವಿಷಯವನ್ನು ಏನು ತಿಳಿಸ್ತಾ ಇದ್ದೀವಿ, ಈ ತಿಳಿಸುವಂತಹ ಸ್ವಲ್ಪ ದಿನಗಳಲ್ಲಿ ಇದೆಲ್ಲ ಮುಗಿತದೆ. ವಿಷಯ ತಿಳಿದ ನಂತರ ಸೀದಾ ನಾವು ಕೋಷ್ಟಕಗಳಿಗೆ ಹೋಗೋಣ. ಕೋಷ್ಟಕಗಳಿಗೆ ಅದರೊಳಗೆ ಹಚ್ಚಾಕ ಶುರು ಮಾಡೋದು. ಅವುಗಳನ್ನೇನು ಬಾಯ್ಪಾಠ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಕೋಷ್ಟಕಗಳಲ್ಲಿ ನಿಮಗೆ ಆ ವಿಷಯವನ್ನು ಹಚ್ಚಲಿಕ್ಕೆ ಬರಬೇಕು ಅಂತಂದರೆ ಇವೆಲ್ಲ ಬಾಯ್ಪಾಠ ಇರಬೇಕು. ಇವು ಬಾಯ್ಪಾಠ ಇದ್ದಾಗ ಅದು ಹತ್ತದೆ. ಇವು ಬಾಯ್ಪಾಠ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಹತ್ತಂಗೆ ತಿಳಿದೇ ಇಲ್ಲ ಅದು. ಮತ್ತು ಇವು ಬಾಯ್ಪಾಠ 7 ಪೇಜ್ ಬಾಯ್ಪಾಠ ಅದು ಅಂತ ಅವೆಲ್ಲ ತಿಳಿಕ್ಕೆ ಶುರು ಆಗ್ತಾವೆ. ಅದಕ್ಕೆ ಸ್ವಲ್ಪ 7 ಪುಟದೊಳಗೆ ಶ್ರಮ ಪಡ್ರಿ. 7 ಪುಟದೊಳಗೆ ಶ್ರಮ ಪಡಬೇಕು. ಯಾವುದು ಕೇಳಿದ್ರೂ, ಭೇದ ಕೇಳಿದ್ರೂ ಅಷ್ಟೇ, ಪ್ರಭೇದಗಳನ್ನು ಕೇಳಿದ್ರು ಅಷ್ಟೇ, 2 ವಿಷಯ ಹೇಳಕ್ಕೆ ಬರಬೇಕು. ಭೇದ ಪ್ರಭೇದಗಳ ಹೆಸರನ್ನು ಮತ್ತು ಅವುಗಳ ಮುಂದೆ ಬರೆದಿರ್ತಕ್ಕಂಥ ಗುಣಸ್ಥಾನವನ್ನು ಇಷ್ಟು ಹೇಳಲಿಕ್ಕೆ ಬರಬೇಕು. ನರಕ ಗತಿ ಅಂದ ತಕ್ಷಣ ಅದರ ಗುಣಸ್ಥಾನ
ನೆನಪಿನಲ್ಲಿ ಇಟ್ಕೊಂಡಿರಬೇಕು, ಅದು ಬರಬೇಕು, ತಕ್ಷಣ ಬರಬೇಕು. ಮನುಷ್ಯ ಗತಿ ಅಂದ ತಕ್ಷಣ ಗುಣಸ್ಥಾನ ನೆನಪಿಗೆ ಬರಬೇಕು. ಎಷ್ಟು ಗುಣಸ್ಥಾನಗಳು? ನೋಡು ಬಂತಲ್ಲ. ಯಾಕಂದ್ರೆ ಬಹಳ ಸಲ ಕೇಳಿದ ನಂತರ ಉಳಿದಿದೆ ಅಂದ್ರೆ ಬಂದೇ ಬರ್ತದೆ. ಅದು ಯಾವುದನ್ನು ನಾವು ನುಂಗಿರ್ತೀವಲ್ರಿ ಅದೇ ಬರೋದು. ಹಾಲು ಕುಡಿದ್ರೆ ಡರ್ಕಿ, ಹಾಲಿಂದ ಡರ್ಕಿ. ಮಜ್ಜಿಗೆ ಕುಡಿದ್ರೆ ಮಜ್ಜಿಗೆ ಡರ್ಕಿ. ಹಂಗೆ ಇದೆ. ಅದೇ ಥರ ಪ್ರಯತ್ನ ಪಡೋಣ. ಈ ಥರ ಒಂದು ಹೇಳ್ಕೊಟ್ಟಿದ್ದೀವಿ, ಆ ಥರ ಮಾಡಿರಿ. ನಿನ್ನೆ ಏನಾಗಿತ್ತು? ನಿನ್ನೆ ಕಾಯ ಆಗಿತ್ತು, ಯೋಗದಲ್ಲಿ ಬಂದಿದೆ. ಯೋಗಗಳಿಗೆ ಎಷ್ಟು ಭೇದಗಳು? ಯೋಗಗಳಿಗೆ 15 ಭೇದಗಳು. ಸತ್ಯಮನುಯೋಗ, ಅಸತ್ಯಮನುಯೋಗ, ಉಭಯ ಮನುಯೋಗ, ಅನುಭಯ ಮನುಯೋಗ. ನೋಡಿ, ಇದನ್ನು ಯಾವ ಥರ ಬಾಯ್ಪಾಟ್ ಹಾಕಬೇಕಂತಂದ್ರೆ, ಸತ್ಯ ಆದ ನಂತರ ಅಸತ್ಯ ಬಂದಿದೆ, ಆಮೇಲೆ ಉಭಯ ಆದ ನಂತರ ಅನುಭಯ ಬಂದಿದೆ. ಉಭಯ ಅನುಭಯ, ಉಭಯ ಅನುಭಯ, ಸತ್ಯ ಅಸತ್ಯ, ಸತ್ಯ ಅಸತ್ಯ. ಇನ್ನು ಮನೋಯೋಗ ಎಲ್ಲದಕ್ಕೂ ಹಚ್ಚಿದ್ದೇ ಇದೆ. ಸತ್ಯ ಮನೋಯೋಗ, ಅಸತ್ಯ ಮನೋಯೋಗ, ಉಭಯ ಮನೋಯೋಗ, ಅನುಭಯ ಮನೋಯೋಗ. ಈ ಥರ ಬಾಯ್ಪಾಟ್ ಹಾಕ್ರಿ. ಅದನ್ನು ಸತ್ಯ ಆದ ನಂತರ ಯಾವುದು ಬಂತು? ಅಸತ್ಯ. ಉಭಯ ಆದ ನಂತರ ಯಾವುದು ಬಂತು? ಅನುಭಯ. ಉಳಿತಲ್ಲ, ಪ್ರಭೇದಗಳು ಕಂಠಸ್ಥ ಅದು ಅಲ್ಲ. ಇನ್ನು 15 ಯೋಗದೊಳಗೆ 4 ಅಂತೂ ನಿಮಗೆ ಬಾಯ್ಪಾಟ್ ಅದು. ಇನ್ನು ಉಳಿತೇನು? ಇನ್ನೆಷ್ಟು ಉಳಿದು? 4 ಅದು, 11 ಉಳಿದು ಇನ್ನು. ಆಮೇಲೆ ಇದೇ ಥರ ಸತ್ಯ ವಚನ ಯೋಗ, ಅದು ಕೂಡ 4 ಪ್ರಕಾರದ್ದಿದೆ. ಸತ್ಯ ವಚನ ಯೋಗ, ಅಸತ್ಯ ವಚನ ಯೋಗ, ಉಭಯ ವಚನ ಯೋಗ, ಅನುಭಯ ವಚನ ಯೋಗ. ಎಷ್ಟದು? 8 ಅದು ಅಲ್ಲ, 8 ಬಾಯ್ಪಾಟ್ ಅದು ಈಗ. ನೋಡ್ರಿ ಎಷ್ಟು ಮುಂದೆ ಹೊಂಟೈತಿ ಗಾಡಿ. 8 ಬಾಯ್ಪಾಟ್ ಅದು ಈಗ ಯೋಗದೊಳಗೆ. ಗತಿ 4 ಅಂತೂ ಗೊತ್ತಿದಾವ. ಆಮೇಲೆ ಇಂದ್ರಿಯಗಳು ಗೊತ್ತಿದಾವ, ಕಾಯ ಅವು ಗೊತ್ತಿದಾವ. ಯಾವ ಥರ? ಪೃಥ್ವಿಕಾಯ, ತರಸಕಾಯಿಕ. ನೋಡಿ, ಇಲ್ಲೇ ಬಾಯ್ಪಾಟ್ ಆಗಿದಾವೆ. ಇನ್ನು 4 ಗಂಟೆ ಹೇಳ್ಬೇಕು, ಅನಾವಶ್ಯಕೋ ಅವಶ್ಯಕ, ನೀವು ನೋಡ್ರಿ. ಉಳಿದವುಗಳನ್ನು ಬಾಯ್ಪಾಟ್ ಹಾಕ್ಬೇಕಲ್ಲ. ಯಾವ ಗೊತ್ತಿಲ್ಲ. ಈ ಗುಣಸ್ಥಾನಗಳು ಅವು ಗೊತ್ತಿಲ್ಲಲ್ಲ. ಗುಣಸ್ಥಾನಗಳಿಗೆ 14 ಭೇದಗಳು, ಅವುಗಳ ಹೆಸರು ಬಾಯ್ಪಾಟ್ ಆಗಬೇಕಲ್ಲ. ಅವುಗಳನ್ನು ಹಾಕಿ ಬೆಳಿಗ್ಗೆ ಎದ್ದು ಗುಣಸ್ಥಾನಗಳನ್ನು ಕಂಠಸ್ಥ ಮಾಡಿಬಿಡ್ರಿ. ಗುಣಸ್ಥಾನಕ್ಕೆ ಗುಣಸ್ಥಾನ ಭೇದ ಕೊಟ್ಟಿಲ್ಲ. ಗುಣಸ್ಥಾನಗಳು. ಆದರೆ ಉಳಿದೇನು ಭೇದ ಪ್ರಭೇದಗಳಿವೆ ಅಲ್ಲ, ಅವುಗಳಿಗೆ ಗುಣಸ್ಥಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಗತಿಗಳು ಅಂತಂದರೆ ಗತಿಗೆ ಎಷ್ಟು ಗುಣಸ್ಥಾನಗಳು, ಕಾಯ ಅದಕ್ಕೆ ಎಷ್ಟು ಗುಣಸ್ಥಾನಗಳು ಎಲ್ಲ ಹೇಳಿದ್ದಾರೆ. ಆದರೆ ಗುಣಸ್ಥಾನಿಗಳಿಗೆ ಯಾವ ಗುಣಸ್ಥಾನವನ್ನು ತಿಳಿಸೋಲ್ಲ, ಯಾಕೆಂದರೆ ಸ್ವತಃ ಅವು ಗುಣಸ್ಥಾನಗಳು. ವಚನಯೋಗ ಎಷ್ಟು? 4. ಸತ್ಯ ಅಸತ್ಯ ಉಭಯ ಅನುಭಯ. ಅಂದರೆ ಇದು ಆ ಥರ ಅನ್ನಬಾರ್ದು ನಾವು. ಸತ್ಯ ಅಸತ್ಯ ಉಭಯ ಅನುಭಯ ಇಷ್ಟ ಅನ್ನಬಾರ್ದು. ಸತ್ಯ ವಚನ ಯೋಗ, ಅಸತ್ಯ ವಚನ ಯೋಗ, ಉಭಯ ವಚನ ಯೋಗ, ಅನುಭಯ ವಚನ ಯೋಗ. ಕಾಯಯೋಗಗಳು 7. ಔದಾರಿಕ ಕಾಯಯೋಗ, ಔದಾರಿಕ ಮಿಶ್ರ ಕಾಯಯೋಗ, ವೈಕ್ರಿಕ ಕಾಯಯೋಗ, ವೈಕ್ರಿಕ ಮಿಶ್ರ ಕಾಯಯೋಗ, ಆಹಾರಕ ಕಾಯಯೋಗ, ಆಹಾರಕ ಮಿಶ್ರ ಕಾಯಯೋಗ, ಕಾರ್ಬನ ಕಾಯಯೋಗ. ನೋಡಿ, ಇದರೊಳಗೆ ಮುಖ್ಯ ಇರೋದು ಮಿಶ್ರ ಎಲ್ಲದಕ್ಕೂ ಇದೆ. ಆಮೇಲೆ ಶರೀರಗಳು ಎಷ್ಟು ಅಂತಂದರೆ 5 ಶರೀರಗಳಿವೆ. ಔದಾರಿಕ ಶರೀರ, ವೈಕ್ರಿಕ ಶರೀರ, ಆಹಾರಕ ಶರೀರ, ಕಾರ್ಬನ ಶರೀರ, ತೇಜಸ್ ಶರೀರ. ಇದ್ರೊಳಗೆ ಕಾಯದೊಳಗೆ ಬರೋದು ತೇಜಸ್ ಶರೀರ. ಕಾಯಿ ತಕ್ಕೊಂಡಿಲ್ಲ. ಅಂದರೆ ಇದು ಯಾಕೆ ತಕ್ಕೊಂಡಿಲ್ಲ ಅಂತಂದರೆ, ಈ ಶರೀರಗಳಿಗೆ ಕಾಂತಿಯನ್ನು ನೀಡುವಂತಹ ಶರೀರಕ್ಕೆ ತೈಜಸ್ ಶರೀರ ಅಂತ ಹೇಳ್ತಾರೆ. ಅದು ಸ್ವತಂತ್ರವಾಗಿ ಇವುಗಳಂತಹ ಶರೀರ ಅಲ್ಲದು. ಕಾಂತಿಯನ್ನು ನೀಡುವಂತಹ ಶರೀರಕ್ಕೆ ತೈಜಸ್ ಶರೀರ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬಾಯ್ಪಾಟ್ 7 ಮಾಡಬೇಕು ಅಂತಂದರೆ ಎಷ್ಟು ಸುಲಭ ನೋಡಿ. ಶರೀರಗಳು ಎಷ್ಟಾಯಿತು? ಔದಾರಿಕ, ವೈಕ್ರಿಕ,
ಆಹಾರಕ, ಕಾರ್ಮನ, ಇವುಗಳನ್ನು ಯೋಗದಲ್ಲಿ ತಗೊಂಡಿದ್ದಾರೆ. ಆದರೆ ತೈಜಸ್ ಯೋಗ ಇಲ್ಲ. ತೈಜಸ್ ಯೋಗ ಅನ್ನುವಂಥದ್ದು ಯೋಗ ಇಲ್ಲ. ಯೋಗ ಎಷ್ಟಕ್ಕಿದೆ ಅಂತಂದ್ರೆ ಇಷ್ಟಕ್ಕಿದೆ. ಔದಾರಿಕ ಶರೀರಕ್ಕೆ ಯೋಗ ಇದೆ. ಯೋಗ ಅಂತಂದ್ರೆ ಏನು? ಪ್ರವೃತ್ತಿ. ಮನ ವಚನ ಕಾಯಗಳ ಪ್ರವೃತ್ತಿಗೆ ಯೋಗ ಎನ್ನುತ್ತಾರೆ. ಮನಸ್ಸಿನ ಪ್ರವೃತ್ತಿ, ವಚನ ಪ್ರವೃತ್ತಿ ಮತ್ತು ಕಾಯ ಪ್ರವೃತ್ತಿ, ಶರೀರದ ಪ್ರವೃತ್ತಿ. ಕಾಯ ಅಂದ್ರೇನು? ಶರೀರ. ನಮ್ಮ ಶರೀರ ಯಾವುದು? ಔದಾರಿಕ ಶರೀರ. ತಿರ್ಯಂಚ ಪ್ರಾಣಿಗಳ ಶರೀರ ಯಾವುದು? ಔದಾರಿಕ ಶರೀರ. ತಿರ್ಯಂಚ ಪ್ರಾಣಿಗಳ ಶರೀರ ಔದಾರಿಕ. ನಿಗೋದಿ ಜೀವಿಗಳ ಶರೀರ ಮತ್ತು ಕನ್ಫ್ಯೂಷನ್ ಹಿಡಿತಾನೆ. ಯಾವ ಗತಿ ಅದು? ತಿರ್ಯಂಚಿ ಗತಿ ಯಾವ ಗತಿ? ಇದು ನಿಗೋದ ಯಾವ ಗತಿ? ತಿರ್ಯಂಚಿ ಗತಿ, ಔದಾರಿಕ ಶರೀರ. ತಿರ್ಯಂಚಿ ಗತಿಯಲ್ಲಿ ಎಂಥ ಜೀವ ಇದ್ರೂ ಕೂಡ ಯಾವ ಶರೀರ? ಔದಾರಿಕ ಶರೀರ. ಈ ಸೂಕ್ಷ್ಮ ಇರಲಿ, ಸ್ಥೂಲ ಇರಲಿ, ಎಂಥದ್ದೇ ಇರಲಿ, ತಿರ್ಯಂಚಿ ಗತಿಯಲ್ಲಿ ಜೀವ ಇದೆ ಅಂತಂದ್ರೆ ಅದು ಸೂಕ್ಷ್ಮ ಇದ್ರೂ ಔದಾರಿಕ ಮತ್ತು ಸ್ಥೂಲ ಇದ್ರೂ ಕೂಡ ಔದಾರಿಕ. ಔದಾರಿಕ ಅದನ್ನ ಹೇಳೋಣ. ಲಕ್ಷಣಗಳನ್ನೆಲ್ಲ ಒತ್ತಟ್ಟಿಗೆ ಅಂತ ತಿಳ್ಕೊಳ್ಳೋಣ. ನಾವು ಮೊದಲು ಈ ಭೇದಗಳನ್ನು ಮುಗಿಸೋಣ. ಈಗ ಲಕ್ಷಣಕ್ಕೆ ಬರೋದು ಬೇಡ. ಯಾವ ಯೋಗದ ಏನು ಲಕ್ಷಣ ಅನ್ನುವಂಥದ್ದನ್ನು ನಂತರ ತಿಳ್ಕೊಳ್ಳೋಣ. ಈಗ ಸದ್ಯ ಏನು ತಿಳ್ಕೊಳ್ಳೋದಿದೆ? ಭೇದ, ಅವುಗಳ ಗುಣಸ್ಥಾನ, ಇಷ್ಟು ತಿಳ್ಕೊಳ್ಳೋದಿದೆ. ಅವೆಲ್ಲ ಬಾಯ್ಪಾಠ ಆಗಬೇಕು. ಇದಾದ ನಂತರ ಆಮೇಲೆ ಲಕ್ಷಣಗಳನ್ನು ಅಲ್ಪ ಸ್ವಲ್ಪ ತಿಳ್ಕೊಂಡ್ರೂ ನಡೀತದೆ. ಲಕ್ಷಣಗಳನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡ್ರೂ ಸಾಕು. ಯಾಕಂತಂದ್ರೆ ಲಕ್ಷಣಗಳನ್ನು ಹೇಳುವಾಗ ಆ ಹೇಳಿದ ಭಾವಗಳು ನೆನಪಿನಲ್ಲಿ ಉದ್ರೆ ಸಾಕು. ಭಾವಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಸರಳ ಇದೆ. ಆದರೆ ಭೇದಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು, ಗುಣಸ್ಥಾನಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಅದು 7 ಪೇಜಿದ್ದು, ಒಟ್ಟು 7 ಪೇಜ. ಅದರೊಳಗೆ ಶ್ರಮ ಪಡಬೇಕು. ಒಂದು 5-6 ದಿವಸ ಶ್ರಮ ಪಟ್ರಿ ಅಂತಂದರೆ ಇಷ್ಟು ದೊಡ್ಡ ಪುಸ್ತಕ ಇದೆಲ್ಲ ನಿಮಗೆ ಎಲ್ಲಿ ಯಾವ ಮೂಲೆಯಲ್ಲಿ ಎಂಥ ಕ್ವಶನ್ ಕೇಳಿದ್ರೂ ಹೇಳಕ್ಕೆ ಬರ್ತೈತಿ. ನಿಮ್ಗೆ ತಂತನ ಬಾಯ್ಪಾಠ ಆಗಿ ಹೋಗ್ತೈತಿ. ಎಲ್ಲ ಗೊತ್ತಾಗಿಬಿಡ್ತೈತಿ. ಥರದ ಸಮರಿ ಎಲ್ಲ ಗೊತ್ತಾಗಿಬಿಡ್ತೈತಿ. ಅದಕ್ಕೆ ಆಸಕ್ತಿಯಿಂದ ಕಲೀರಿ. ಇದನ್ನು ಆಸಕ್ತಿಯಿಂದ ಕಲೀರಿ. ಮತ್ತು ಇದೇನು ಕಲ್ಸಾಕೈತಿಯಲ್ಲ, ಇದನ್ನು ಕ್ಲಾಸ್ ಒಟ್ಟೆ ಬಿಡಬೇಡ್ರಿ. ಒಂದು ದಿವಸ ಆಳ್ಸಿ ಮಾಡಬೇಡ್ರಿ. ಇದನ್ನು ಕಂಟಿನ್ಯೂ ಕಲೀರಿ. ಕಲಿಕಿದ್ದೀರಿ, ಆಳ್ಸಿ ಇಟ್ಕೊಂಡು ಕಲಿಬೇಡ್ರಿ. ಆಳ್ಸಿಯಾಗಿ ಕಲಿಬೇಡ್ರಿ. ಆಳ್ಸಿತನ ಬಿಟ್ಟು ಕಲೀರಿ. ಬಂದೇ ಬರ್ತೈತಿ ಇದು. ಮತ್ತು ಇದು ಯಾರಿಗೆ ಬಂತು? ಅವರು ಜೈನ ಧರ್ಮದ ಸಾರವನ್ನು ತಿಳ್ಕೊಂಡಾಗೆ. ಸಿದ್ಧಾಂತ, ಜೀವ ಸಿದ್ಧಾಂತ ಅಂತಕ್ಕಂಥದ್ದು ಏನು ದೊಡ್ಡ ಸಿದ್ಧಾಂತ ಕೊಟ್ಟಿದ್ದಾರಲ್ಲ ಭಗವಂತರು, ಆ ಸಿದ್ಧಾಂತವನ್ನೇ ಅರಿತುಕೊಂಡಂತೆ. ಎಷ್ಟೋ ಪ್ರಶ್ನೆಗಳಿಗೆ, ಎಲ್ಲ ಪ್ರಶ್ನೆ ಎಂಥದ್ದು ಕೇಳಿ ಜನ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಶಕ್ತಿ ನಿಮ್ಮಲ್ಲಿ ಇದ್ದಿರ್ತದೆ, ಬರ್ತದೆ. ಔದಾರಿಕ ಕಾಯುಗ, ಔದಾರಿಕ ಮಿಶ್ರ ಕಾಯುಗ, ವೈಕ್ರಿಕ ಕಾಯುಗ, ವೈಕ್ರಿಕ ಮಿಶ್ರ ಕಾಯುಗ, ಆಹಾರಕ ಕಾಯುಗ, ಆಹಾರಕ ಮಿಶ್ರ ಕಾಯುಗ, ಕಾರ್ಮನ ಕಾಯುಗ. ಇನ್ನು ಇವುಗಳನ್ನು ಗುಣಸ್ಥಾನಗಳಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಸತ್ಯ ಮನೋಯೋಗಕ್ಕೆ ಎಷ್ಟು ಗುಣಸ್ಥಾನಗಳಿವೆ? ಎಲ್ಲಿಂದ ಎಲ್ಲಿಯವರೆಗೆ? 1ರಿಂದ 13ರವರೆಗೆ ಸತ್ಯ ಮನೋಯೋಗ ಇರುತ್ತದೆ. ಎಲ್ಲಿವರೆಗೆ? 13ನೇ ಗುಣಸ್ಥಾನ ಯಾರದ್ದು? ಅರಿಹಂತ ಪರಮೇಷ್ಠಿಗಳದ್ದು. ಅರಿಹಂತ ಪರಮೇಷ್ಠಿಗಳು ಯಾವ ಗುಣಸ್ಥಾನದಲ್ಲಿ ಇರುತ್ತಾರೆ? 13ನೇ ಗುಣಸ್ಥಾನದಲ್ಲಿ. ಮತ್ತೆ ಯಾವ ಗುಣಸ್ಥಾನದಲ್ಲಿ? 14ನೇ ಗುಣಸ್ಥಾನದಲ್ಲಿ. 13ನೇ ಗುಣಸ್ಥಾನದಲ್ಲಿ ಇರುವಂಥ ಅರಿಹಂತರಿಗೆ ಸಯೋಗ ಕೇವಲಿ ಅರಿಹಂತರು ಅಂತ ಕರೀತಾರೆ. ಸಯೋಗ ಕೇವಲಿ ಗುಣಸ್ಥಾನದ ಹೆಸರು ಕೂಡ ಅದೇ, ಸಯೋಗ ಕೇವಲಿ ಗುಣಸ್ಥಾನ. ಅಂದರೆ ಅಲ್ಲಿರ್ತಕ್ಕಂಥ ಅರಿಹಂತ ಪರಮೇಷ್ಠಿಗಳು ಯೋಗ ಸಹಿತವಾಗಿರುತ್ತಾರೆ. ಯೋಗಗಳೆಷ್ಟು? 3.
ಮನೋಯೋಗ, ವಚನ ಯೋಗ, ಕಾಯ ಯೋಗ. ಈ ಯೋಗದಿಂದ ಅರಿಹಂತ ಪರಮಿಷ್ಠಿಗಳು ಕೂಡ ಸಹಿತವಾಗಿರುತ್ತಾರೆ. ಅದಕ್ಕಾಗಿ ಮನೋಯೋಗ, ವಚನ ಯೋಗ, ಕಾಯ ಯೋಗ ಅನ್ನುವಂತಹ ಈ 3 ಯೋಗಗಳಿಗೆ ಒಟ್ಟು ಭೇದಗಳು ಎಷ್ಟು ಅಂದರೆ 15. ಮನೋಯೋಗಕ್ಕೆ ಎಷ್ಟು ಭೇದಗಳು? 4. ವಚನ ಯೋಗಕ್ಕೆ 4, ಕಾಯ ಯೋಗಕ್ಕೆ 7, ಎಲ್ಲ ಸೇರಿಸಿ 15. 15 ಎಲ್ಲ ಬಾಯ್ಪಾಟ್ ಆದವು. ಅಲ್ಲೀಗ ನೋಡಿ, ಹೇಳುವಾಗ್ಲೇ ಬಾಯ್ಪಾಟ್ ಆಗಿಬಿಡ್ತು. ಕಠಿಣ ಯಾವುದು ಕಠಿಣ ಅಂತ ತಿಳ್ಕೊಂಡ್ರೆ ಕಠಿಣ ಆಗಿಬಿಡ್ತದೆ. ಆದರೆ ಕಲೀಲಿಕ್ಕೆ ಯಾವ ಕೂತ್ಕೋತೀವಲ್ಲ ಆವಾಗ ಸರಳ ಆಗಿಬಿಡ್ತದೆ. ಈ ಥರ ಸುಲಭವಾಗಿ ತಿಳ್ಕೊಂತ ಸ್ವಾಧ್ಯಾಯ ಮಾಡ್ತೀವಿ ಅಂತಂದರೆ ದೊಡ್ಡ ಜ್ಞಾನಿ ಆಗ್ತೀವಿ. ನಾವು ಜ್ಞಾನಿಗಳಾಗಬೇಕು. ಜೈನ ಧರ್ಮ ತಿಳಿಬೇಕು, ಜೈನ ತತ್ವ ತಿಳಿಬೇಕು. ಜೈನ ಧರ್ಮ, ಜೈನ ತತ್ವ, ಜೈನ ಸಿದ್ಧಾಂತ ತಿಳಿದು ಬಂತು ಮತ್ತು ಅಂಥ ಜ್ಞಾನಿಗಳು ನೀವು ಆದ್ರಿ ಅಂತಂದರೆ ನಿಜವಾದ ಶ್ರಾವಕರು, ನಿಜವಾದ ಶ್ರಾವಕಿಯರು. ಆಮೇಲೆ ಇಂಥ ಜ್ಞಾನ ನಿಮಗೆ ಬಂತು ಅಂತಂದರೆ ಇದನ್ನು ಮುಂದುವರಿಸುವಂಥ ಕರ್ತವ್ಯನೂ ಇದೆಯಲ್ಲ, ಅದ್ಯಾರು ಮಾಡೋರು? ನೀವು ಮಾಡಬೇಕಲ್ಲ. ಯಾರಿಗೆ ಕಲಿಸೋರು? ನಿಮ್ಮ ಸಣ್ಣ ಮಕ್ಕಳಿಗೆ ನೀವು ಕಲಿಸ್ರಿ. ನೀವು ಕಲ್ತಿದ್ದೀರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಬಾಯ್ಪಾಟ್ ಹಾಕ್ಸ್ರಿ. ಇದನ್ನು 7 ಪೇಜ್ ಬಾಯ್ಪಾಟ್ ಹಾಕ್ಸ್ರಿ. ಆಮೇಲೆ ಗುಣಸ್ಥಾನ ಸಹಿತ ಬಾಯ್ಪಾಟ್ ಹಾಕ್ಸ್ರಿ. ಮಕ್ಕಳು ಭಾಳ ಜಲ್ದಿ ಬಾಯ್ಪಾಟ್ ಮಾಡ್ತಾವೆ. ನಿಮ್ಗಿಂತ ಜಲ್ದಿ ಬಾಯ್ಪಾಟ್ ಆಗ್ತೈತಿ ಅವಕ್ಕೆ. ಏನೋ ವಿಷಯ ಕೊಡ್ರಿ ನೀವು ಭಾಳ ಜಲ್ದಿ ಬಾಯ್ಪಾಟ್ ಮಾಡಿ ತೆಗಿತಾವೆ. ಆದ್ರೆ ಅರ್ಥ ಹೇಳಲಿಕ್ಕೆ ಕೂತ್ಕೊಂಡ್ರೆ ಅರ್ಥ ತಿಳಿಲ್ಲ ಅವಕ್ಕೆ. ಕೇವಲ ಬಾಯ್ಪಾಟ್ ಹಾಕ್ಸೋದು ಅಷ್ಟು ಕೆಲಸ ಮಾಡಿರಿ. ಎಷ್ಟು 7 ಪೇಜ್ ಬರ್ಬೇಕು ನೋಡ್ರಿ. 3 ವರ್ಷದ ಮಗು ಇದೆ ಅಂತಂದ್ರೆ ಅದಕ್ಕೆ ನೀವು ಬಾಯ್ಪಾಟ್ ಮಾಡಿಸಿದ್ರಿ, ಅದು ಇನ್ನೊಂದು 8 ವರ್ಷದ ನಂತರ 24 ಸ್ಥಾನ ಕಲಿಬಹುದು, ಕಲಿಯುವಂಥ ಪಾತ್ರತೆ ಬರ್ಬೋದು, ಅರ್ಥ ಸಹಿತ ಕಲಿಬಹುದು. ಈ ಶಾಸ್ತ್ರ ಬಹಳ ಒಳ್ಳೆಯ ಶಾಸ್ತ್ರ, ಬಹಳ ಒಳ್ಳೆಯ ಶಾಸ್ತ್ರ. ನಾವು ಸಂಘದಲ್ಲಿ ಪ್ರವೇಶ ಮಾಡಿದಾಗ ಎಲ್ಲಕ್ಕಿಂತ ಮೊದಲು ಸಿದ್ಧಾಂತ ಗ್ರಂಥಗಳಲ್ಲಿ ಯಾವುದನ್ನು ಕಲಿಸಿದ್ರು ಅಂತಂದರೆ ಆಚಾರ್ಯ ಶ್ರೀಗಳವರು ನಮಗೆ ಇದೇ ಗ್ರಂಥವನ್ನು ಕಲಿಸಿದ್ರು. 24 ಸ್ಥಾನ ಏನು ಮಾಡಿಸಿದ್ರು? ಮೊದಲು ಇದನ್ನೆಲ್ಲ ಬಾಯ್ಪಾಟ್ ಮಾಡಿಸಿದ್ರು 7 ಪೇಜ. ಆಮೇಲೆ ಏನು ಮಾಡಿದ್ರು? ಕ್ಲಾಸ್ ತಗೊಂಡ್ರು. ಗುಣಸ್ಥಾನ ಹೆಸರು ನಮಗೆ ಗೊತ್ತಾಯಿತು. ಗೊತ್ತಾದ ನಂತರ ಆ ಕೋಷ್ಟಕಗಳಿದಾವಲ್ಲ, ಮುಂದೆ ಹೋಗಿ ಕೋಷ್ಟಕ ಖಂಡ ಅಂತ ಒಂದಿದೆ ಇದ್ರೊಳಗೆ. ಆ ಕೋಷ್ಟಕ ಖಂಡನ್ನು ಶುರು ಮಾಡಿದ್ರು. ಆಮೇಲೆ ಅದನ್ನು ಹೇಗೆ ಹಚ್ಚಬೇಕು ಅನ್ನುವಂಥದ್ದು ಪದ್ಧತಿಯನ್ನು ಕಲಿಸಿಕೊಟ್ರು. ಈ ಥರ ಸಿದ್ಧಾಂತ ಜ್ಞಾನ ಗಳಿತಾ ನಮ್ದು ಹೋಯಿತು. ಆಮೇಲೆ 24 ಸ್ಥಾನ ಯಾವಾಗ ನಮಗಿದು ಹಚ್ಚಕ್ಕೆ ಬಂತು ಆವಾಗ ಗೋಮಟ್ ಸಾರ ಜೀವಕಾಂಡ, ಗೋಮಟ್ ಸಾರ ಕರ್ಮಕಾಂಡ ಅನ್ನುವಂಥ ಗ್ರಂಥಗಳು ಇದಾವಲ್ಲ ಜೈನ ಧರ್ಮದೊಳಗೆ. ಗೋಮಟ್ ಸಾರ ಜೀವಕಾಂಡವನ್ನು ಓದಿದರೆ ತಕ್ಷಣ ತಿಳಿಯುವ ಹಾಗೆ ಎಲ್ಲ ಜ್ಞಾನ ಸಾಮಗ್ರಿ ನಮಗೆ ಸಿಕ್ಕು ಹೋಯಿತು. ಜೀವಕಾಂಡ ಅಂತ ಗ್ರಂಥ ಇದೆ, ಅದು ನಮಗೆ ತಿಳಿದು ಬರಬೇಕು ಅಂತಂದರೆ ಇದು ತಿಳಿದು ಬಂದಿರಬೇಕು 24 ಸ್ಥಾನ. ಯಾರಿಗೆ 24 ಸ್ಥಾನ ಹಚ್ಚಕ್ಕೆ ಬರ್ತದೆಯೋ ಆ ದೊಡ್ಡ ಗ್ರಂಥದಲ್ಲಿ ಪ್ರವೇಶ ಮಾಡಿ ಅದನ್ನು ಓದುತ್ತಾ ಹೋದ್ರೂ ಗೊತ್ತಾಗ್ತಾ ಹೋಗ್ತದೆ, ತಿಳಿತದೆ, ಸರಳ ಇದೆ. ಆದರೆ ಇದನ್ನು ಯಾರು ಕಲ್ತಿಲ್ಲ ಅದು ಓದಿದರೆ ತಿಳಿಲ್ಲ. ಯಾವ ಗ್ರಂಥ? ಗೋಮಟ್ ಸಾರ ಜೀವಕಾಂಡ. ತತ್ವಾರ್ಥ ಸೂತ್ರನೂ ಅಷ್ಟೇ. ಅದನ್ನು ಬಾಯ್ಪಾಟ್ ಹಾಕಿದ್ರಿ ಜಲ್ದಿ ತಿಳಿತದೆ, ಬಾಯ್ಪಾಟ್ ಹಾಕಲಿಲ್ಲ ಅಂತಂದ್ರೆ ತಿಳಿಯಂಗಿಲ್ಲ. ಸೂತ್ರದ ಅರ್ಥವನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲು ಸೂತ್ರ ಬಾಯ್ಪಾಟ್ ಇರಬೇಕು, ಆವಾಗ ತತ್ವಾರ್ಥ ಸೂತ್ರ ತಿಳಿತದೆ. ಬಾಯ್ಪಾಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಅದಕ್ಕೆ 2 ಪದ್ಧತಿ ಇದೆ. ಒಂದೇನು, ಬಾಯ್ಪಾಟ್ ಹಾಕಬೇಕು ಅಂತಂದರೆ ಅಷ್ಟೇ 5 ಸೂತ್ರಗಳನ್ನು ಬಾಯ್ಪಾಟ್ ಹಾಕಬೇಕು. ಇಲ್ಲ ಈ ಥರ ಮಾಡುವುದು ಬೇಡ ಅಂತಂದರೆ ಮತ್ತೊಂದು ವಿಧಿ ಇದೆ. ಏನಿದೆ? 10 ಅಧ್ಯಾಯ ಡೈಲಿ ಓದೋದು. 20 ನಿಮಿಷ ಹಿಡಿತದೆ, ಅರ್ಧ ತಾಸು ಹಿಡಿತದೆ. ಡೈಲಿ ಅರ್ಧ ತಾಸು ತೆಗೆದು ಅದನ್ನು ಉಚ್ಚಾರಣೆ ಮಾಡೋದು, ಓದಿ ತೆಗೆಯೋದು 365 ದಿವಸ, 1 ವರ್ಷ ನೀವು ಅದನ್ನು ಓದಿದ್ರಿ ಅಂತಂದರೆ ಎಲ್ಲ ಬಾಯ್ಪಾಠ ಆಗಿಬಿಡಿ, ಮಾಡಕ್ಕೆ ಹತ್ತೋದೇ ಇಲ್ಲ. ನೀವು ಯಾವ ಥರ ಉಚ್ಚಾರಣೆ ಮಾಡಿರ್ತೀರಿ ಅದು ಮುಖದಿಂದ ಆ ಥರ ಹೊರಡಕ್ಕೆ ಶುರು ಆಗ್ತದೆ, ತಂತನ ಆಗ್ತದೆ. ನಿಮ್ಮ ಮನೆಯೊಳಗೆ
ಒಂದು 25 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಥವಾ ನಿಮ್ಮ ಊರೊಳಗೆ ಇಷ್ಟೆಲ್ಲ ಜನ ಇದ್ದೀರಿ, ಎಲ್ಲರ ಹೆಸರು ನಿಮ್ಗೆ ಗೊತ್ತಿದೆಯಲ್ಲೋ? ಏನು ಬಾಯ್ಪಾಟ್ ಹಾಕಿದ್ರಿ? ಯಾವಾಗ ಬಾಯ್ಪಾಟ್ ಮಾಡಿದ್ರೇನ್ರಿ ಇವ್ರ ಹೆಸರನ್ನೆಲ್ಲ? ಇಲ್ಲ, ತಂತನ ಗೊತ್ತಿದೆಯಲ್ಲ. ಊರೊಳಗೆ ಎಷ್ಟು ಜನ ಇದ್ದಾರೋ, ಏನು ಹೆಸರಿದೆ, ಎಲ್ಲರದ್ದು ಹೆಸರು ಗೊತ್ತಿದೆಯಲ್ಲ. ಇದನ್ನು ನಾವು ಕಂಠಸ್ಥ ಮಾಡೋಲ್ದ ಬಂದಿದೆಯಲ್ಲ, ಅಂದರೆ ಕೇಳಿ ಕೇಳಿ ಬರ್ತದೆ ಅದು. ಹಾಗೆ ನಾವು ಸೂತ್ರಗಳನ್ನು ಒಟ್ಟು ನಮ್ಮ ಬಾಯಿಯಿಂದ ನಾವು ಉಚ್ಚಾರಣೆ ಮಾಡಿ ದಿನನಿತ್ಯ ನಮ್ಮ ಕಿವಿಯಿಂದ ನಮ್ಮ ಉಚ್ಚಾರಣೆ ನಮ್ಮ ಕಿವಿಗೇನೆ ಕೇಳಿಸಿತ್ತು ಅಂತಂದರೆ, ಮತ್ತು 365 ದಿವಸ ಕೇಳಿಸಿತ್ತು ಅಂತಂದರೆ 10 ಅಧ್ಯಾಯ ನಿಮಗೆ ಬಾಯ್ಪಾಠ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಅದು ತಾನಾಗಿ ಹೊರಟು ಬರ್ತದೆ. ಯಾವುದು 1 ವರ್ಷದವರೆಗೆ ಒಳಗೆ ಹೋಗಿದೆಯೋ ಅದು ಹಾಲು ಕುಡ್ದಿದ್ದೀರಿ ಅಂತಂದರೆ ಡರ್ಕೆ ಬರೋವಲ್ಲ, 1 ವರ್ಷದೊಳಗೆ ಕಂಠಸ್ಥ ಆಗ್ತದೆ. ಈ ಥರ ಇದೊಂದು ಪದ್ಧತಿ. ಅಂದರೆ 1 ವರ್ಷ ಯಾವುದೇ ವಿಷಯವನ್ನು ಡೈಲಿ ನೀವು ಅಂದ್ರಿ ಅಂತಂದರೆ ಅದನ್ನು 1 ವರ್ಷದ ನಂತರ ತಂತನ ಅನ್ನಕ್ಕೆ ಬರ್ತೈತಿ ನಿಮ್ಗೆ. ಇದೊಂದು ಪದ್ಧತಿ. ಇನ್ನೊಂದು ಪದ್ಧತಿ 5 ಸೂತ್ರಗಳನ್ನು ಉಚ್ಚಾರಣೆ ಮಾಡೋದು, ಬಾಯ್ಪಾಟ್ ಹಾಕ್ತಾ 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 ಹೋಗೋದು. ಈ ಥರನೂ ಬಾಯ್ಪಾಟ್ ಮಾಡ್ಬೋದು. ಇಂಚಲ್ಕರ್ಜಿಯಲ್ಲಿ 3 ವರ್ಷದ ಒಂದು ಚಿಕ್ಕ ಮಗು ಇದೆ, ಹುಡುಗಿ. ಅದರ ಹೆಸರು ನಿರ್ಜರ. ಅದಕ್ಕೆ ಮೆಮೊರಿ ಪವರ್ ಭಾಳ ಇದೆ. ಒಂದು ಸಲ ಹೇಳ್ತು ಅಂತಂದ್ರೆ ಅದು ಕಂಠಸ್ಥ ಆಗಿಬಿಡುತ್ತೆ. ಆ ಥರ ಒಂದೇ ಸಲದಲ್ಲಿ ಕಂಠಸ್ಥ. ಆಮೇಲೆ ಏನೇನು ಕಂಠಸ್ಥ ಮಾಡಿದೆ ಗೊತ್ತಾ? ಕರ್ಮಗಳೆಷ್ಟು? 148 ಕರ್ಮಗಳು. ಅವುಗಳ ಉತ್ತರ ಭೇದ, ಮೂಲ ಭೇದ, ಆಮೇಲೆ ಪ್ರತಿಯೊಂದು ಕರ್ಮ 148 ಕರ್ಮಗಳಲ್ಲಿ ಪ್ರತಿಯೊಂದು ಕರ್ಮ ಅದರ ಬಂಧ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ, ಉದಯ ಆ ಪ್ರತಿಯೊಂದು ಕರ್ಮದ ಉದಯ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ, ಸತ್ವ ಅಂದರೆ ಸತ್ತಾದೊಳಗಿರುವಂಥದ್ದು ಕರ್ಮ ಅದು ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ ಅನ್ನೋದನ್ನು ಯಾವುದೇ ಭೇದನ್ನ ಕೇಳಿ ನೀವು, ನಡುವಿನಿಂದ ಕೇಳಿ, ಮೇಲಿಂದ ಕೇಳಿ, ಕೆಳಗಿಂದ ಕೇಳಿ, ಎಲ್ಲ ಬಾಯ್ಪಾಟ್. ಈ ಥರ ಬೇಕು. ನಮ್ಮ ಸಮಾಜದಲ್ಲಿ ಜ್ಞಾನಿ ಜನಗಳು ಬೇಕು. ಆ ಜ್ಞಾನ ಬರಬೇಕು ಅಂತಂದರೆ ಸರಸ್ವತಿ ಆರಾಧನೆ ಮಾಡಬೇಕು. ಸರಸ್ವತಿ ಮಾತೆಗೆ ನಮಸ್ಕರಿಸಿ, ಹೇ ಸರಸ್ವತಿ ಮಾತೆ, ನಾನು ನಿನಗಾಗಿ ಶ್ರಮಿಸುತ್ತಿದ್ದೇನೆ, ನನ್ನ ಆತ್ಮಕಲ್ಯಾಣಕ್ಕಾಗಿ ನೀನು ಬಂದು ನನ್ನ ಕಂಠದಲ್ಲಿ ನೆಲೆಸು. ನಾನು ನಮಸ್ಕರಿಸುತ್ತೇನೆ, ಪ್ರತಿನಿತ್ಯ ನಿನ್ನ ಪ್ರಾಪ್ತಿಗಾಗಿ ನಾನು ಶ್ರಮಿಸುತ್ತೇನೆ, ನೆಲೆಸು ನೆಲೆಸು ಅಂತಂದಾಗ ಸರಸ್ವತಿ ಮಾತೆಯೂ ಕೂಡ ನೀವು ವಿನಯದಿಂದ ಕರೆದ್ರಿ ಅಂತಂದರೆ ಸರಸ್ವತಿ ಮಾತೆ ಬಂದು ಕಂಠದಲ್ಲಿ ನೆಲೆಸಿಕೊಳ್ತಾಳೆ. ಈ ಥರ ವಿನಯದಿಂದ ಹೋದಾಗ ಎಲ್ಲ ಸಾಧ್ಯ. ಗುಣಸ್ಥಾನಗಳನ್ನು ತಿಳ್ಕೊಳ್ಳೋಣ. ಮನೋಯೋಗ ಎಷ್ಟು? 4. ಸತ್ಯ ಮನೋಯೋಗಕ್ಕೆ ಎಷ್ಟು ಗುಣಸ್ಥಾನಗಳಿವೆ? 1 ರಿಂದ 13ರವರೆಗೆ. ಸತ್ಯ ಮನೋಯೋಗ 1 ರಿಂದ 13. ಅಂದರೆ ಯಾವ ಗುಣಸ್ಥಾನದಲ್ಲಿ ಇಲ್ಲದು? 14ನೇ ಗುಣಸ್ಥಾನದಲ್ಲಿ ಇಲ್ಲ. ನೋಡಿ, 14ನೇ ಗುಣಸ್ಥಾನದವರು ಕೂಡ ಅರಿಹಂತ ಪರಮೇಷ್ಠಿಗಳು. 13ರಲ್ಲಿ ಇದೆ, 14ರಲ್ಲಿಲ್ಲ. ಯಾಕೆ ಇಲ್ಲ? ಅಲ್ಲಿ ಯೋಗ ಇಲ್ಲ. ಅರಿಹಂತ ಪರಮೇಷ್ಠಿಗಳು ಯೋಗ ನಿರೋಧ ಮಾಡಿದ್ರಲ್ಲ, ಯೋಗವನ್ನೇ ನಾಶ ಮಾಡಿಕೊಂಡ್ರಲ್ಲ. ಅದಕ್ಕಾಗಿ ಯಾವುದೇ ಪ್ರಕಾರದ ಯೋಗ 14ನೇ ಗುಣಸ್ಥಾನದಲ್ಲಿ ಇಲ್ಲವೇ ಇಲ್ಲ. ಇನ್ನು ಅಸತ್ಯ ಮನೋಯೋಗ ಅದು ಎಲ್ಲಿಯವರೆಗಿದೆ? 1 ರಿಂದ 12. ನೋಡಿ, 13ನೇ ಗುಣಸ್ಥಾನ ಅಂತಂದ್ರೆ ಅದು ಕೇವಲ ಜ್ಞಾನದ ಗುಣಸ್ಥಾನ. ಕೆಳಗಿನ ಗುಣಸ್ಥಾನಗಳಲ್ಲಿ ಕೇವಲ ಜ್ಞಾನ ಇದೆಯೇ? ಇಲ್ಲ. ಎಲ್ಲಿಂದ ಎಲ್ಲಿವರೆಗೆ ಕೇವಲ ಜ್ಞಾನ ಇರುವುದಿಲ್ಲ? 1 ರಿಂದ 12ರವರೆಗೆ ಕೇವಲ ಜ್ಞಾನ. ಎಲ್ಲಿಂದ? 13 ರಿಂದ 14ರವರೆಗೆ ಕೇವಲ ಜ್ಞಾನ ಇದೆ. ಆಮೇಲೆ 14ರವರೆಗೆ ಕೇವಲ ಜ್ಞಾನ ಇದೆ ಅಂತ ಇದು ಗುಣಸ್ಥಾನದ ಅಪೇಕ್ಷೆಯಿಂದ ಹೇಳ್ತೀವಿ. 14ವರೆಗೆ ಇದೆ. ಗುಣಸ್ಥಾನಾತೀತರಾಗಿರ್ತಕ್ಕಂತಹ
ಈ ಅರ್ಹಂತ ಪರಮಿಷ್ಠಿಗಳು ಸಿದ್ಧ ಪರಮಿಷ್ಠಿಗಳಾದಾಗ ಅಲ್ಲಿ ಕೇವಲ ಜ್ಞಾನ ಇರ್ತದೆಯೋ ಅಥವಾ ಇಲ್ಲ? ಇರ್ತದೆ. ಅಂದರೆ ಗುಣಸ್ಥಾನವನ್ನು ಪಾರು ಮಾಡಿದವರಿಗೂ ಕೂಡ ಕೇವಲ ಜ್ಞಾನ ಇರ್ತದೆ. ಅಂದರೆ ಎಷ್ಟು ಸ್ಥಾನಗಳಲ್ಲಿ ಈ ಕೇವಲ ಜ್ಞಾನ ಇದೆ ಅಂತಂದರೆ, ಒಂದು 13ನೇ ಗುಣಸ್ಥಾನ, ಒಂದು 14ನೇ ಗುಣಸ್ಥಾನ ಮತ್ತು ಸಿದ್ಧ ಭಗವಂತರಲ್ಲಿ. 14ನೇ ಗುಣಸ್ಥಾನದ ಅರ್ಹಂತ ಪರಮಿಷ್ಠಿಗಳು ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡ್ರು ಅಂತಂದರೆ, ಅವರು ದೇಹವನ್ನು ಮತ್ತು ಆ ಅಘಾತಿ ಕರ್ಮಗಳನ್ನು ನಾಶ ಮಾಡಿದ ತಕ್ಷಣ ಶರೀರರಹಿತರಾಗಿ ಅವರ ಆತ್ಮ ಸಿದ್ಧಾಲಯದಲ್ಲಿ ಹೋಗಿ ವಿರಾಜಮಾನವಾಗ್ತದೆ. ಅವರು ಗುಣಸ್ಥಾನಾತೀತ. ಗುಣಸ್ಥಾನದಿಂದ ಮುಕ್ತರಾಗಬೇಕು ಅಂತಂದ್ರೆ ಇಲ್ಲಿಂದಲೇ ನಾವು ಮುಕ್ತರಾಗ್ತೀವಿ. ಯಾವಾಗ? ಈ ಶರೀರದಿಂದ ನಾವು ಹೊರ ಬಂದಾಗ ಮುಕ್ತಿಯನ್ನು ಪಡಿತೀವಿ. ಶರೀರದಿಂದ ಹೊರ ಬರಬೇಕು, ಎಲ್ಲರೂ ಬರ್ತಾರೆ, ಆದರೆ ಕರ್ಮಗಳನ್ನು ನಾಶ ಮಾಡಿಕೊಂಡು ಹೊರ ಬರಬೇಕಲ್ಲ. ಇದು ಶರೀರ, ಒಳಗಡೆಗೆ ಆತ್ಮ, ಆತ್ಮನಲ್ಲಿ ಕರ್ಮಗಳು, ಘಾತಿ ಕರ್ಮಗಳು 4, ಅಘಾತಿ ಕರ್ಮಗಳು 4. ಘಾತಿ ಕರ್ಮ 4 ನಾಶ ಮಾಡಿದರೆ ನಾವು ಅರ್ಹಂತ ಪರಮಿಷ್ಠಿಗಳು. ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡರೆ ನಾವು ಸಿದ್ಧ ಪರಮಿಷ್ಠಿಗಳು. ಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡಾಗ ನಮಗೆ 13ನೇ ಗುಣಸ್ಥಾನ ಆಗ್ತದೆ. ಮತ್ತು ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡಾಗ ನಮಗೆ ಸಿದ್ಧ ಪರಮಿಷ್ಠಿ ಆಗುವಂಥ ಅವಕಾಶ ದೊರಕ್ತದೆ. ಆಮೇಲೆ ನೋಡಿ, ಸಿದ್ಧ ಪರಮಿಷ್ಠಿಗಳು ಗುಣಸ್ಥಾನಾತೀತ. ಅವರು ಮುಕ್ತಿಗೆ ಹೋಗುವಾಗ ಏನನ್ನ ಬೇರ್ಪಡಿಸಿಕೊಂಡು ಮುಕ್ತಿಗೆ ಹೋದರು? ಯಾವುದನ್ನು ತಮ್ಮಿಂದ ಬೇರ್ಪಡಿಸಿಕೊಂಡ್ರು? ಶರೀರ, ಮತ್ತೇನು? ಕರ್ಮ, ಮತ್ತೇನು? ಎರಡೇ ಉಳಿದಿತ್ತಲ್ಲ, ಶರೀರ ಕರ್ಮ ಎರಡೇ ಉಳಿದಿತ್ತು. ಆದರೆ ಅರ್ಹಂತ ಪರಮಿಷ್ಠಿಗಳಾಗುವಕ್ಕಿಂತ ಮುಂಚಿತ ಅವರ ಹತ್ತಿರ ಏನೇನಿತ್ತು? ಶರೀರವೂ ಇತ್ತು, ಕರ್ಮಗಳೂ ಕೂಡ ಇದ್ದವು, ಮತ್ತು ಅಜ್ಞಾನ ಇಲ್ಲಗಿತ್ತ. ಅಜ್ಞಾನ ಎಲ್ಲಿಗೂ ನೋಡಿ ಹೇಳ್ತೀವಿ ಕೇಳ್ತೀವಿ ನೋಡಿ. ಅಜ್ಞಾನ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರ್ತದೆ ಅನ್ನುವಂಥ ಪ್ರಶ್ನೆಗೆ ನಿಜವಾದ ಉತ್ತರವನ್ನು ಕೇಳಿ. ಎಲ್ಲಿ ತನಕ ನಮಗೆ ಕೇವಲ ಜ್ಞಾನ ಆಗುವುದಿಲ್ಲವೋ ಅಲ್ಲಿ ತನಕ ಎಲ್ಲರೂ ನಾವು ಅಜ್ಞಾನಿಗಳೇ. ನಿಜವಾದ ಜ್ಞಾನ ಯಾವುದು? ಕೇವಲ ಜ್ಞಾನ. ಕೇವಲ ಜ್ಞಾನಿಗಳಿಗೇನೆ ಜ್ಞಾನಿ ಅನ್ನಬೇಕೇ ವಿನಃ ಮತ್ತಾರಿಗೂ ಜ್ಞಾನಿ ಅನ್ನಲಿಕ್ಕೆ ಬರುವುದಿಲ್ಲ. 24 ಠಾಣ ಬಾಯ್ಪಾಟ್ ಮಾಡಿದ್ರು ಜ್ಞಾನ ಇಲ್ಲ ನಮಗೆ ಅಲ್ಲ. ಆ ಥರದಲ್ಲಿ ಜ್ಞಾನಿ ಇದ್ದೀರಿ, ತಿಳ್ಕೊಂಡಿದ್ದೀರಿ ಅಂತ, ಅಷ್ಟು ತಿಳ್ಕೊಂಡಿದ್ದೀರಿ ಅಷ್ಟೇ. ಆದ್ರೆ ತಿಳ್ಕೊಳ್ಳುವಂಥದ್ದೇನೂ ಇದೆಯಲ್ಲ, ಎಷ್ಟಿದೆ? 24 ಠಾಣ ಒಂದು ತಿಳ್ಕೊಂಡ್ರಿ, ಕರ್ಮಕಾಂಡ, ಜೀವಕಾಂಡ, ಸಮಯಸಾರ ಇವೆಲ್ಲ ಇದಾವಲ್ಲ, ಇವೆಲ್ಲ ತಿಳ್ಕೊಳ್ಬೇಕು. ಜಗತ್ತಿನಲ್ಲಿ ಎಷ್ಟು ಶಾಸ್ತ್ರಗಳಿವೆ, ಎಷ್ಟು ಗತಿಗಳಿವೆ, ಎಷ್ಟು ಲೋಕಗಳಿವೆ, ಎಲ್ಲ ಸಂಪೂರ್ಣವಾಗಿ ಜಗತ್ತಿನ ಒಂದೊಂದು ಪರಮಾಣುಗಳನ್ನು ತಿಳ್ಕೊಂಡವರಿಗೇನೆ ಜ್ಞಾನಿ ಅಂತಾರೆ. ಅಂದ್ರೆ ಇಂಥ ಜ್ಞಾನಿಗಳು ಯಾರು? ಕೇವಲ ಜ್ಞಾನಿಗಳೇ ನಿಜವಾದ ಜ್ಞಾನಿಗಳು. ಉಳಿದವರೆಲ್ಲ ಅಜ್ಞಾನಿಗಳು. ಶ್ರಾವಕರಿದ್ರು ಅಜ್ಞಾನಿಗಳು, ಮತ್ತು ಮುನಿಗಳಿದ್ರು ಕೂಡ ಅಜ್ಞಾನಿಗಳು. ಹೌದಲ್ಲ? ಮತ್ತು 24 ಠಾಣ ನಾವು ತಿಳ್ಕೊಂಡು ನಾವು ಜ್ಞಾನಿ ಆದವ್ರಿ ಅಂತ ಹಿಂಗೆ ಅಹಂಕಾರ ಪಟ್ಕೊಂಡು ನಾವು ಜ್ಞಾನಿ ಇದ್ದೀವಿ, ನಮಗೆ ಮಹಾರಾಜರು ಭಾಳಷ್ಟು ಕಲಿಸಿದರು, ನಾವು ಜ್ಞಾನಿ ಇದ್ದೀವಿ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿಲ್ಲ. ಒಂದು 24 ಠಾಣ ಬಂದ್ರೆ ಒಂದು ಇಟೀಟ್ ಬಂದಿತ್ತು ಅಷ್ಟೆ. ಏನೇನು ತಿಳ್ಕೋಬೇಕು? ಇಡೀ ಜಗತ್ತನ್ನೇ ತಿಳಿದುಕೊಳ್ತಕ್ಕಂಥ ಶಕ್ತಿ
ನಮ್ಮ ಆತ್ಮಜ್ಞಾನದಲ್ಲಿ ಬರಬೇಕು, ಹುಟ್ಟಬೇಕು. ಅದು ಕೇವಲ ಜ್ಞಾನ. ಆ ಕೇವಲ ಜ್ಞಾನ ಉದಯಿಸಿದಾಗ ನಾವು ನಿಜವಾದ ಜ್ಞಾನಿಗಳು. ಅದಕ್ಕಾಗಿ ಅಜ್ಞಾನ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ? 1 ರಿಂದ 12ರವರೆಗೆ. 13ರಲ್ಲಿ ಕೇವಲ ಜ್ಞಾನ ಆಯ್ತಲ್ಲ, ಅದಕ್ಕೆ ಅವರು ಜ್ಞಾನಿಗಳು. ಅಜ್ಞಾನ ಎಲ್ಲಿ ತನಕ ಇದೆ? 1 ರಿಂದ 12ರವರೆಗೆ. ಆದರೆ ಮನೋಯೋಗ ಎಲ್ಲಿಯವರೆಗಿದೆ? 13ರವರೆಗೆ. ಅಂದರೆ ಅರಿಹಂತ ಪರಮಿಷ್ಠಿಗಳಿಗೂ ಮನ ಅನ್ನತಕ್ಕಂಥದ್ದಿದೆ. ಮನ ಅರಿಹಂತ ಪರಮಿಷ್ಠಿಗಳಿಗೂ ಇದೆ. ವಚನ ಅರಿಹಂತ ಪರಮಿಷ್ಠಿಗಳಿಗಿದೆ. ಉಪದೇಶ ಆಗ್ತದೂ ಇಲ್ಲ, ಅವ್ರ ದಿವ್ಯ ಧ್ವನಿ ಆಗ್ತದೆ, ಅದಕ್ಕೂ ವಚನ ಯೋಗ ಇದೆ. ಆ ವಚನ ಯೋಗ ಸತ್ಯ ಇರ್ತದೆಯೋ ಅಥವಾ ಅಸತ್ಯ? ಅರಿಹಂತರಿಗೆ ಅಸತ್ಯ ವಚನ ಯೋಗ ಇರುವುದೇ ಇಲ್ಲ, ಸತ್ಯ ವಚನ ಯೋಗ. ಆಮೇಲೆ ಅಸತ್ಯ ವಚನ ಯೋಗ ಎಲ್ಲಿ ತನಕ ಇರ್ತದೆ? 1 ರಿಂದ 12. ಯಾಕೆ ಇರ್ತದೆ 1 ರಿಂದ 12ರವರೆಗೆ? ಕೇವಲ ಜ್ಞಾನ ಇಲ್ಲಲ್ಲ. ಆಮೇಲೆ ಕೇವಲ ಜ್ಞಾನ ಇಲ್ಲದೇನೆ ನಾವು ಉಪದೇಶ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಅಸತ್ಯ, ಎಲ್ಲ ಅಸತ್ಯ. ಯಾಕೆ? ಎಷ್ಟು ತಿಳಿದಿರ್ತೀವಲ್ಲ ಅಷ್ಟೇ ಹೇಳ್ತೀವಿ. ಯಾವುದಿನ್ನು ಇದೆ, ಭಾಳಷ್ಟಿದೆ, ಅದನ್ನೆಲ್ಲ ಹೇಳಲಿಕ್ಕೆ ಬರಲಲ್ಲ. ಒಂದಿಷ್ಟು ಹೇಳಕ್ ಬಂದು ಉಳಿದೆಲ್ಲ ಹೇಳಕ್ ಬರಲಿಲ್ಲ ಅಂತಂದ್ರೆ ಅದು ಸತ್ಯ ಜ್ಞಾನ ಅಲ್ಲ, ಅಲ್ಲಿ ಅಜ್ಞಾನ ಇದೆ. ಅಜ್ಞಾನ ಇದೆ, ಆದ್ದರಿಂದ ಅಸತ್ಯ ವಚನ ಯೋಗವೂ ಇದೆ. ಎಲ್ಲಿ ತನಕ ಅಜ್ಞಾನ ಇರ್ತದೆಯೋ ಆ ಅಜ್ಞಾನವನ್ನು ಅವಲಂಬಿಸಿ ನಾವು ಏನನ್ನು ಹೇಳ್ತೀವಲ್ಲ ಅದೆಲ್ಲ ಅಸತ್ಯ. ಮತ್ತು ಎಷ್ಟನ್ನ ತಿಳ್ಕೊಂಡು ಹೇಳ್ತೀವಲ್ಲ ಅದೆಲ್ಲ ಸತ್ಯ. ಅದಕ್ಕಾಗಿ ನಮ್ಮಲ್ಲಿ ಸತ್ಯವೂ ಇದೆ, ಅಸತ್ಯವೂ ಇದೆ. ಈ ಗತಿಗಳು 4 ಇದನ್ನು ತಿಳ್ಕೊಂಡು ಹೇಳ್ತಾ ಇದ್ದೀರ, ಸತ್ಯ. ಗತಿ ಎಷ್ಟಿವೆ? 4 ಇವೆ. ಇದು ಸತ್ಯವಾಗಿ 3 ಅಂತ ಇಲ್ಲ, 5 ಅಂತ ಇಲ್ಲ ಅಂತ ಇದ್ದೀರಾ? ಇಲ್ಲ. ಇದನ್ನು ಹಾಗೆ ಅಂದ್ರೆ ಮತ್ತೆ ಇದು ಮಹಾ ಅಸತ್ಯ. ಅದು ಮಹಾ ಅಸತ್ಯ. ಎಷ್ಟು ಗೊತ್ತಾಗಬೇಕು, ಗೊತ್ತಾಗಿದೆ. ಗೊತ್ತಿದ್ದದ್ದನ್ನು ಏನು ಹೇಳ್ತಾ ಇದ್ದೀವಿ, ಇದು ಸತ್ಯ. ಗತಿಗಳು 4 ಇವೆ. ಹಿಂದೆಂದೂ 4 ಗತಿಗಳು, ಮುಂದೆಂದೂ 4 ಗತಿಗಳು, ಇವತ್ತು ಕೂಡ 4 ಗತಿಗಳನ್ನು ಕಣ್ಣಿಂದ ನೋಡ್ತಾ ಇದ್ದೀವಿ. ಇದು ಸತ್ಯ. ಗತಿಗಳು 4 ಇವೆ ಅನ್ನೋದು ಸತ್ಯ. ಆದರೆ ಗತಿಗಳು 5 ಇವೆ, 6 ಇವೆ, 8 ಇವೆ. ಅಂದರೆ ಗೊತ್ತಿಲ್ಲದಕ್ಕೆ ಈ ಥರ ಹೇಳ್ತಾನೆ. ಇದ್ದಿರ್ಬೋದು ಅಂತ, 8 ಇದ್ದಿರ್ಬೋದಲ್ಲ, ನೆನ್ಪು ಮಾಡ್ಕೋಬೇಕಷ್ಟೆ. ನೆನ್ಪು ಮಾಡ್ಕೊಂಡು ಹೇಳಬೇಕು. ಗತಿಗಳು 8 ಇವೆ. ಯಾವ ಗತಿಗಳಪ್ಪ ಗೊತ್ತಿಲ್ಲ, ನೆನ್ಪು ಮಾಡ್ಕೊಂಡು ನೋಡಿ ಹುಡುಕಾಡಿ ಆಮೇಲೆ ಹೇಳ್ತೇನೆ ಅಂತ. ಇದು ಅಸತ್ಯ. ಅನುಮಾನದಿಂದ ಹೇಳ್ತೀವಲ್ಲ ನಾವು, ಹೀಗಿದ್ದಿರ್ಬೋದು ಅಂತ, ಅದು ಅಸತ್ಯ ವಚನ ಯೋಗ. ಈಗ ವಿಜ್ಞಾನಿಗಳು ಹೇಳ್ತಾರಲ್ಲ, ಮಂಗಳ ಗ್ರಹ ಅಲ್ಲಿ ಈ ಥರ ಇದೆ, ಅನುಮಾನದಿಂದ ಹೇಳುವಂಥದ್ದೆಲ್ಲ ಅಸತ್ಯ. ಆದರೆ ಅಲ್ಲಿ ಹೋಗಿ ನೋಡಿ ರಿಸರ್ಚ್ ಮಾಡಿ ಬಂದಾಗ ಅದು ಸತ್ಯ. ಚಂದ್ರನ ಮೇಲೆ ಹೋಗಿದ್ದಾರಂತೆ, ಚಂದ್ರನ ಮೇಲೆ ಹೋಗಿದ್ದರೆ ಸತ್ಯ. ಮತ್ತೆಲ್ಲಾದ್ರೂ ಇಳ್ಕೊಂಡು ಅದನ್ನೇ ಚಂದ್ರ ಅಂತ ಕಲ್ಪಿಸಿಕೊಂಡು ಬಂದಿದ್ರೆ ಅಸತ್ಯ. ಆದರೆ ಕೇವಲ ಜ್ಞಾನಿಗಳಿಗೆ ಈ ತರ ಆಗೋದು ಸಾಧ್ಯನೂ ಇಲ್ಲ. ಯಾಕೆಂತಂದ್ರೆ ಅವರ ಜ್ಞಾನದಲ್ಲಿ ಎಲ್ಲ ಜಗತ್ತಿನ ಒಂದೊಂದು ಪರಮಾಣುಗಳು ಕೂಡ ಹೇಗಿವೆಯೋ ಹಾಗೇನೆ ಪ್ರತ್ಯಕ್ಷವಾಗಿ ಹೊಳಿತಾ ಇವೆ. ನಮ್ಮ ಕೈಯಲ್ಲಿ ಕನ್ನಡಿ ಇದೆ, ಕನ್ನಡಿಯಲ್ಲಿ ನಮ್ಮ ಮುಖ ಕಂಡು ಬರ್ತಾ ಇದೆ, ಪ್ರತ್ಯಕ್ಷ ಕಂಡು ಬರ್ತಾ ಇದೆ. ನಾನು ನನ್ನ ಮುಖ ಹೇಗಿದೆಯೋ ಅದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ, ಇದು ಸತ್ಯ. ಆದರೆ ಇಂಥದ್ದನ್ನು 3 ಲೋಕನ್ನೇ
ಕನ್ನಡಿಯಲ್ಲಿ ನೋಡಬೇಕು. 3 ಲೋಕಗಳನ್ನೇ ಕನ್ನಡಿಯಲ್ಲಿ ನೋಡಿಕೊಂಡು ಎಲ್ಲಿ ಏನಿದೆ ಅದೆಲ್ಲ ಕಾಣಬೇಕು. ಹಾಗೆ ಕಾಣಬೇಕಾದ್ರೆ ಯಾವ ಜ್ಞಾನ ಬೇಕು? ಕೇವಲ ಜ್ಞಾನ ಬೇಕು. ಅದಕ್ಕಾಗಿ ಅದೇ ಕೇವಲ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ನಾವು ಕೇವಲ ಜ್ಞಾನಿಗಳ ಈ ಸಿದ್ಧಾಂತವನ್ನು ತಿಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲೂ ಕೂಡ ಕೇವಲ ಜ್ಞಾನ ಇದೆಯೋ ಅಥವಾ ಇಲ್ಲ? ಇಲ್ಲ? ಎಲ್ಲಿ ತೋರಿಸಿ ನೋಡೈತೆ? ಇದೆಯಲ್ಲ. ಅವ್ಯಕ್ತ ಇದೆ, ವ್ಯಕ್ತ ಇಲ್ಲ. ಅರಿಹಂತ ಪರಮೇಷ್ಠಿಗಳಿಗೆ ವ್ಯಕ್ತ ಇದೆ. ನಮ್ಮ ಕೇವಲ ಜ್ಞಾನ ಅವ್ಯಕ್ತ ಇದೆ. ಹಾಲಿನಲ್ಲಿ ಮೊಸರು ಇದೆಯೋ ಅಥವಾ ಇಲ್ಲ? ತೋರಿಸಿ. ಅವ್ಯಕ್ತ ಇದೆ. ಹಾಲಿನಲ್ಲಿ ಮೊಸರು ಅವ್ಯಕ್ತ ಇದೆ. ತುಪ್ಪ ಅವ್ಯಕ್ತ ಇದೆ. ಬೆಣ್ಣೆ ಅವ್ಯಕ್ತ ಇದೆ. ಆದರೆ ಅದೇ ಹಾಲು ತುಪ್ಪ ಆದಾಗ ವ್ಯಕ್ತ, ಬೆಣ್ಣೆ ಆದಾಗ ವ್ಯಕ್ತ, ಮೊಸರಾದಾಗ ವ್ಯಕ್ತ. ಹಾಲೇ ಮೊಸರಾಗ್ತದೆ. ಈ ರೀತಿ ಗೊತ್ತಾಯ್ತಾ? ಸತ್ಯ ಮನೋಯೋಗಕ್ಕೆ ಎಷ್ಟು ಗುಣಸ್ಥಾನಗಳು? 1 ರಿಂದ 13. ಅಸತ್ಯ ಮನೋಯೋಗಕ್ಕೆ ಎಷ್ಟು ಗುಣಸ್ಥಾನಗಳು? 12. ಅಂದರೆ ಅಸತ್ಯ ಮನೋಯೋಗ ಮುನಿಗಳಿಗೂ ಇದೆ. ಮುನಿಗಳ ಗುಣಸ್ಥಾನಗಳು ಎಷ್ಟು? 6 ರಿಂದ 12. ಕೇವಲ ಜ್ಞಾನ ಇಲ್ಲದಂಥವರಿಗೆ ಮುನಿಗಳನ್ನಬೇಕು. ಹೌದಿಲ್ಲ? ಯಾರಿಗೆ ಇನ್ನೂ ಕೇವಲ ಜ್ಞಾನ ಆಗಿಲ್ಲ ಅವರು ಮುನಿಗಳು. ಅವರಿಗೆ ಇರುವ ಗುಣಸ್ಥಾನಗಳೆಷ್ಟು? 12. ಎಲ್ಲಿಂದ? 1 ರಿಂದ 6 ರಿಂದ. ಇಲ್ಲಿ ಮುನಿಗಳು ಅಂತಂದ್ರೆ ಏನು ತಿಳ್ಕೊಳ್ಬೇಕು ಗೊತ್ತಾ? ಮುನಿಗಳಲ್ಲೂ ಕೂಡ ಭೇದ ಆಗಿಬಿಡ್ತದೆ. ಭೇದ ಇದೆ, ಅವುಗಳಲ್ಲೂ ಭೇದ ಇವೆ. ಮುನಿಗಳು ಅಂತಂದ್ರೆ ರತ್ನತ್ರಯಧಾರಿ ಮುನಿಗಳು. ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ ಇವು 3 ಇರುವಂತಹ ಮುನಿಗಳನ್ನ ಮೋಕ್ಷ ಮಾರ್ಗದಲ್ಲಿರುವ ಮೋಕ್ಷ ಮಾರ್ಗಿ ಮುನಿಗಳು. ಮೋಕ್ಷ ಮಾರ್ಗಿ ಮುನಿಗಳು ಯಾವ ಗುಣಸ್ಥಾನದಿಂದ? 6 ರಿಂದ. ರತ್ನತ್ರಯ ಇರುವಂತಹ ಮುನಿಗಳನ್ನ 6 ರಿಂದ 12ರವರೆಗೆ ಇದ್ದಾರೆ ಅಂತ ಹೇಳಬೇಕು. ಆಮೇಲೆ 13ರಲ್ಲಿ ಎಂಥ ಮುನಿಗಳು? ಕೇವಲಿ ಮುನಿಗಳು. ಅವರು ಮುನಿಗಳೇ. ಭಗವಂತರು ಕೂಡ ಮುನಿಗಳು. ಈಗ ಅಂತೀವಲ್ಲ, ನಮೋ ಲೋಯೇ ಸವ್ವಸಾಹುನಂ. 3 ಕಡಿಮೆ 9 ಕೋಟಿ ಮುನಿಗಳು. ಇದ್ರೊಳಗೆ ಯಾರ್ಯಾರು ಬರ್ತಾರೆ ಗೊತ್ತಾ? ನಮೋ ಲೋಯ ಸವ್ವಸಾಹುನಂ ಅಂತಿರಲ್ಲ, ಅಂತಿಮ ಪದ. ಸಾಧು ಪರಮೇಷ್ಠಿಗಳು ಅಷ್ಟೇ ಬರೋಲ್ಲ. ಸಾಧುಗಳು ಎಷ್ಟು ಅಂತಂದ್ರೆ 3 ಕಡಿಮೆ 9 ಕೋಟಿ ಅಂತಲ್ಲ. ತಪ್ಪು ತಪ್ಪು. ಇನ್ನೇನು ಒಪ್ಪು? ಮುನಿಗಳು 6 ರಿಂದ ಹಿಡ್ಕೊಂಡು 14ರವರೆಗೆ ಇರುವಂಥವರು ಎಲ್ಲರೂ ಮುನಿಗಳು. ಇವರಲ್ಲಿ ವ್ಯತ್ಯಾಸ ಇಷ್ಟೇ. ಅವರು ಕೇವಲಿ ಮುನಿಗಳು, ಕೇವಲ ಜ್ಞಾನ ಹೊಂದಿದವರು. ಯಾವ ಗುಣಸ್ಥಾನದವರು? 13 ಮತ್ತು 14ನೇ ಗುಣಸ್ಥಾನದವರು. ಮತ್ತು 6 ರಿಂದ 12ರವರೆಗಿನ ಈ ಮುನಿಗಳು ಇವರು ಛದ್ಮಸ್ಥ ಮುನಿಗಳು. ಇವರಿಗೆ ಕೇವಲ ಜ್ಞಾನ ಇರುವುದಿಲ್ಲ. ಯಾವ ಜ್ಞಾನಗಳಿರ್ತವೆ? ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಯ ಜ್ಞಾನ. 4 ಜ್ಞಾನಗಳು ಇರಬಹುದು. 4 ಇರಬಹುದು, ಇಲ್ಲ ಅಂತಂದ್ರೆ 3 ಇರಬಹುದು. ಯಾರಿಗೆ ಅವಧಿ ಜ್ಞಾನ ಪ್ರಾಪ್ತವಾಗಿದೆಯೋ ಅವರಿಗೆ 3 ಇರ್ತದೆ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಮತ್ತು ಯಾರಿಗೆ ಮನಃಪರ್ಯಯ ಜ್ಞಾನವೂ ಪ್ರಕಟ ಆಗಿದೆ ಅವರಿಗೆ 4 ಜ್ಞಾನಗಳು ಇರ್ತವೆ. ಅಂಥ ಮುನಿಗಳಿಗೆ ಮತಿ, ಶ್ರುತ, ಅವಧಿ ಮತ್ತು ಮನಃ ಪರ್ಯಯ. ನಿಮಗೆ ಎಷ್ಟು ಜ್ಞಾನಗಳಿವೆ? ಹೌದು, 2 ಅಲ್ರಿ. ಯಾಕೆ ಹೆದರಿಕೆ ಆಗ್ತದೆ? ಅಂಜಿಕೆ ಯಾಕೆ? ಈ ಅಂಜಿಕೆ ಇರಬಾರ್ದು ನೋಡ್ರಿ. ಅಂಜಿ ಹೇಳೋದು ಇರಬಾರ್ದು. ಕನ್ಫರ್ಮ್ ಇರಬೇಕು. ಅದು
ನಿಮ್ಮಲ್ಲಿ ಎಷ್ಟು ಜ್ಞಾನಗಳು? ಎರಡಿವೆ. ಯಾವ್ಯಾವು? ಮತಿ ಜ್ಞಾನ ಮತ್ತು ಶ್ರುತ ಜ್ಞಾನ. ಇನ್ನು ಇದರಲ್ಲಿಯೂ ಎರಡು ಪ್ರಕಾರದ ಜ್ಞಾನಗಳಿವೆ. ಕುಮತಿ ಜ್ಞಾನ, ಕುಶ್ರುತ ಜ್ಞಾನ, ಸುಮತಿ ಜ್ಞಾನ, ಸುಶ್ರುತ ಜ್ಞಾನ. ಸುಮತಿ ಜ್ಞಾನ, ಸುಶ್ರುತ ಜ್ಞಾನ ಇವು ಎರಡು ಯಾರಿಗಿರುತ್ತವೆ? ಸಮ್ಯಕ್ ದೃಷ್ಟಿ ಜೀವಗಳಿಗೆ. ಆಮೇಲೆ ಸಮ್ಯಕ್ ದೃಷ್ಟಿ ಅಂದ್ರೆ ಯಾರು? ಸಮ್ಯಕ್ ದೃಷ್ಟಿ ಅಂದ್ರೆ ಯಾರು? ನಾಲ್ಕನೇ ಗುಣಸ್ಥಾನವನ್ನು ಹೊಂದಿದವರು. ಎಷ್ಟು ಗತಿಯವರು? 4 ಗತಿಯವರು. 4 ಗತಿಗಳಲ್ಲಿ ಸಮ್ಯಕ್ ದರ್ಶನ ಇದೆಯಲ್ಲ. ದೇವತೆಗಳಿಗೂ ಸಮ್ಯಕ್ ದರ್ಶನ ಇರ್ತದಿಲ್ಲ? ಇರ್ತದೆ. ದೇವತೆಗಳು ಸಮೋಶರಣಕ್ಕೆ ಬಂದು ಭಗವಂತರ ಉಪದೇಶವನ್ನು ಕೇಳ್ತಾರಲ್ಲ, ಏನು ಕೇಳಲ್ಲ? ಎದಕ್ಕೆ ಬರ್ತಾರ ಅವರು? ಉಪದೇಶ ಕೇಳಲಿಕ್ಕೆ ಬರ್ತಾರೋ ಅಥವಾ ಅನ್ಯ ಯಾವ ಉದ್ದೇಶದಿಂದ ಬರ್ತಾರೋ? ಉಪದೇಶ ಕೇಳಿ. ಉಪದೇಶ ಕೇಳಿ ಏನಾಗಬೇಕಾಗಿದೆ ಅವ್ರಿಗೆ? ನಾವು ಕೂಡ ಭಗವಂತರಾಗೋಣ. ಭಗವಂತರಾಗತಕ್ಕಂಥ ಸಾಧನ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇದರಲ್ಲಿ ಎಷ್ಟು ಶಕ್ಯವೋ ಆ ಧರ್ಮವನ್ನು ಅಷ್ಟನ್ನು ಸ್ವೀಕಾರ ಮಾಡೋಣ. ಭಗವಂತರ ವಾಣಿಯನ್ನು ಕೇಳಿ ವಸ್ತು ಸ್ವರೂಪವನ್ನು ತಿಳ್ಕೊಂಡು ನಾವು ಕೂಡ ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಅನ್ನುವಂಥ ಭಾವನೆಯಿಂದ ದೇವತೆಗಳು ಈ ಭೂಮಿಗೆ ಸ್ವರ್ಗದಿಂದ ಎಷ್ಟೋ ಕೋಟಿ ಮೈಲಿ ದೂರ ಅಲ್ಲಿಂದ ಇಲ್ಲಿ ತನಕ ಬರ್ತಾರೆ ಉಪದೇಶ ಕೇಳಲಿಕ್ಕೆ. ನೀವು ಎಷ್ಟು ದೂರ ಬಂದ್ರಿ? 1 ಕಿಲೋಮೀಟರ್ ರೀ. ಅವ್ರು ಎಲ್ಲಿಂದ ಬಂದರು? ಎಷ್ಟು ಕೋಟಿ ಮೈಲು ದೂರ. ಈ ಸುಮೇರು ಪರ್ವತ ಎಷ್ಟು ಎತ್ತರ ಇದೆಯಲ್ಲ, ಅದು ಎಷ್ಟು ಕೋಟಿ ಮೈಲ್ ಇದೆ? 45 ಕೋಟಿ ಏನೋ, 45 ಕೋಟಿ. 45 ಕೋಟಿ ಅಲ್ಲ ನೋಡಿ. ಅದು ಒಂದು ಯೋಜನಕ್ಕೆ 4000 ಮೈಲಿ ಆಗ್ತದೆ. ಒಂದು ಸ್ವಲ್ಪ ಯಾರ ಹತ್ರ ಮೊಬೈಲ್ ಇತ್ತಂದ್ರೆ ಪಟ್ನ ಗಣಿತ ಮಾಡಿ ಹೇಳ್ರಿ ನಮ್ಗೆ. 1,40,000 ಯೋಜನ ಎತ್ತರ ಇದೆ. 1,00,000 ತೆಗೀರಿ ಮೊದಲು, 40 ನಂತರ ತೆಗೀನ, ಸುಲಭ ಆಗ್ತೈತಿ. 1,00,000 ಯೋಜನ ಎತ್ತರ ಇದೆ ಅಂತ ಇಟ್ಕೊಳ್ಳಿ. ಸುಮೇರು ಪರ್ವತ 40 ಲೆಕ್ಕ ನಂತರ ತಗೊಳ್ಳೋಣ, ಮೊದಲು ಸುಲಭವಾಗಿ ತೆಗಿಬಹುದು. 1,00,000 ಯೋಜನ. ಇನ್ನು 1 ಯೋಜನ ಅಂದರೆ 4,000 ಮೈಲಿ. 4,000ಕ್ಕೆ 1,00,000ಕ್ಕೆ ಗುಣಾಕಾರ ಮಾಡಬೇಕು. ಎಷ್ಟಾಯ್ತಿದು? 40 ಕೋಟಿ. ಏನಾದ ಮೇಲಿಂದ ತಗೊಳ್ಳಿ, 40 ಏನು ಉಳಿದಿದೆಯಲ್ಲ ಅದನ್ನು ಕೂಡಿಸಿ ಇದ್ರೊಳಗೆ ಎಷ್ಟು ಕೋಟಿ? 40 ಯೋಜನದ ಎಷ್ಟು ಕೋಟಿ? ಎಷ್ಟು ಮೈಲಿ? 1,60,00,000 ಮೈಲಿ ಆಯ್ತು ಇದು. 41 ಕೋಟಿ 60 ಲಕ್ಷ ಮೈಲಿಗಳು. ಇವು ಮೈಲಿದಲ್ಲಿ ಬಂದು ನೋಡ್ರಿ, ಇಷ್ಟು ದೂರಿಂದ ಬರ್ತಾರ್ರಿ ಅವರು. ಅಲ್ಲಿಂದ ಸ್ವರ್ಗ ಸ್ಟಾರ್ಟ್ ಆಯಿತು. ಇನ್ನು ಒಂದರ ಮೇಲೆ ಒಂದು ಇರತಕ್ಕಂಥ ಸ್ವರ್ಗಗಳನ್ನು ಅದರ ದೂರಕ್ಕೆ ಮತ್ತೆ ಅಳಿಬೇಕಲ್ಲ, ಅದನ್ನು ಆ್ಯಡ್ ಮಾಡಿದ್ರಂದ್ರೆ ಇನ್ನೂ ದೂರ ಇದೆ. ಸೌಧರ್ಮೇಂದ್ರ ಯಾವ ಸ್ವರ್ಗದಲ್ಲಿ ಇರುತ್ತಾನೆ? ಸೌಧರ್ಮ ಸ್ವರ್ಗದಲ್ಲಿ, ಅಂದರೆ ಮೊದಲನೇ ಸ್ವರ್ಗದಲ್ಲಿ. ಅಂದರೆ ಎಷ್ಟು ದೂರದಿಂದ ಬರ್ತಾನೆ? ಇಲ್ಲಿ ಹೇಳಿದ್ರಲ್ಲ, 41 ಕೋಟಿ 60 ಲಕ್ಷ ಮೈಲಿ ದೂರಿಂದ ಬರ್ತಾನೆ. ತನ್ನ ದೇವ ಪರಿವಾರ ಸಮೇತವಾಗಿ ಬರ್ತಾನೆ ಉಪದೇಶವನ್ನ ಕೇಳಲಿಕ್ಕೆ. ಎಷ್ಟು ದೂರಿಂದ ಬರ್ತಾರೆ ನೋಡ್ರಿ. ಮತ್ತು ನಾವು ಇಲ್ಲಿಂದ ಇಲ್ಲೇ ಬರಲ್ಲ. ಬರಬೇಕು ಬರಬಾರ್ದು?
ದೇವತೆಗಳೆಲ್ಲ ಅಷ್ಟು ದೂರಿಂದ ಬಂದು ಆತ್ಮ ಕಲ್ಯಾಣ ಮಾಡ್ಕೊಳ್ಳುವಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಬರ್ತಾರೆ. ನಾವು ಇಲ್ಲೇ ಊರು ಬಿಟ್ಟು ಇಲ್ಲಿ ಬರಲ್ಲ. ವಿಮಾನ ಇದಾವಂತ ನೀವು ಒಂದೊಂದು ವಿಮಾನ ಮಾಡ್ಕೊಂಡ್ ಬಿಡ್ರಲ್ಲ. ನೋಡಿ, ಅವ್ರು ಅಷ್ಟು ದೂರಿಂದ ಬರ್ತಾರಂತ ಹೇಳ್ಬಿಟ್ಟು ವಿಮಾನ ಬೇಕು. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನು ವಿಮಾನ ಬೇಕಾಗುಲ್ಲ. ಒಂದು ಸ್ವಲ್ಪ ವಿಮಾನ ಬೇಕಾಗುಲ್ಲ ನಿಮಗೆ. ಸ್ವಲ್ಪ ಧರ್ಮದ ಬಗ್ಗೆ ಮಾನ್ ಸಾಕು, ಬಂದ್ಬಿಡ್ತೀರ. ವಿಮಾನ ಅದಕ್ಕೆ ಬೇಕು, ಮಾನ್ ಬೇಕು. ಇಲ್ಲಿ ಧರ್ಮದ ಬಗ್ಗೆ ಸ್ವಲ್ಪ ಮಾನ್ ಇದ್ರೆ ಸಾಕು, ಓಡಿ ಬರ್ತೀರ. 2 ವೀಲರ್ ಇದೆ, 4 ವೀಲರ್ ಎಲ್ಲರಿಗೂ ಇದೆಯಲ್ಲ. ಇಲ್ಲ ಸೈಕಲ್ ಇದೆ, ಏನಾದರೂ ಇದೆಯಲ್ಲ. ಇನ್ನು ಬರಬೇಕು ಅಂತಂದ್ರೆ ಯಾವುದೇ ವ್ಯವಸ್ಥೆ ಆಗ್ಬೋದು. ಈಗ 1-1.5 ಕಿಲೋಮೀಟರ್ ಊರಿದೆ, ನಿಮ್ಮ ಟ್ರ್ಯಾಕ್ಟರ್ಗಳು ಅಂತ ಇದ್ದಾವಲ್ಲ, ಇದಾವಲ್ಲ, ಅದಕ್ಕೊಂದು ಡಬ್ಬಿ ಜೋಡಿಸೋದ. ಟ್ರ್ಯಾಕ್ಟರ್ ಹೊಡ್ಯಾಕ ಬರಲ್ಲ. ಹಾಂ, ಒಂದು ಡಬ್ಬ್ಯಾಗ ಎಷ್ಟು ಮಂದಿ ಕೂತ್ಕೋತೀರಿ? ಒಂದು 20 ಮಂದಿ ಕೂತ್ಕೋತೀರಿ. ಹಾಂ, ಅಂತ ಒಂದು 2-3 ಡಬ್ಬಿ ಹಚ್ಚಿರೂ ಬರ್ತೈತಿ ಒಂದೇ ಟ್ರ್ಯಾಕ್ಟರ್ಗೆ. ಮತ್ತೆ 5 ನಿಮಿಷದೊಳಗೆ ಬಂದ್ಬಿಡ್ತೀರಿ ಇಲ್ಲಿ. 5 ನಿಮಿಷ ಹಿಂಗೇನ್ರು ಮಾಡಿರ್ಬೋದಲ್ಲ. ಅವ್ರಿಗೆ ವಿಮಾನ ಇರ್ತಿದ್ವತ್ತ, ಬರ್ತಿದ್ರತ್ತ. ನಮ್ಗೆ ವಿಮಾನ ಇಲ್ಲ, ನಮ್ಗೆ ಬರೋಕ್ಕಾಗಲ್ಲ. ಏನು ಒಟ್ಟು ನ್ಯಾವಾನ ಹೇಳೋದು ನೋಡ್ರಿ ಎಲ್ಲ ಕಡೆ. ಎಷ್ಟು ದೂರಿಂದ ಬರ್ತಾರೆ? ಸಂಖ್ಯೆ ನಾನು ಉಳಿದಿತ್ತಲ್ಲ, 41 ಕೋಟಿ ಮೈಲಿ. ಅಷ್ಟು ದೂರಿನಿಂದ ಒಂದೇ ಸೆಕೆಂಡಿನಲ್ಲಿ ಬರ್ಬೋದು. ವಿಮಾನದಿಂದ ಬರ್ತಾರಂತಲ್ಲ, ಅವರು ತಮ್ಮ ಮೂಲ ಶರೀರದಿಂದ ಮತ್ತೊಂದು ವಿಕ್ರಿಯಾ ಶರೀರವನ್ನು ಮಾಡಿಕೊಂಡು 1 ಸೆಕೆಂಡಿನಲ್ಲಿ ಇಳ್ಕೊಳ್ಬಹುದು. ನೀವು ಎಂಥ ವಿಮಾನ ಬಳಸ್ಕೊಂಡ್ರು ಇಲ್ಲಿ 2 ನಿಮಿಷ ಆದರೂ ಹಿಡ್ದೇ ಇಡ್ತಾವ. ಪಂಡಾಲ್ ತನಕ ಇಲ್ಲೇ 1 ಕಿಲೋಮೀಟರ್. ಆದರೆ ಅವರು 41,60,00,000 ಮೈಲಿಗಳು, 60 ಲಕ್ಷ ಮೈಲಿಗಳು, 41,60,00,000 ಮೈಲಿಗಳು 1 ಸೆಕೆಂಡ್ನಲ್ಲಿ ಬರ್ತಾರೆ. ಹೇಗೆ ಮಾಡ್ತಾರೆ ಗೊತ್ತಾ? ತಮ್ಮ ಆತ್ಮ ಪ್ರದೇಶವನ್ನು ಆ ಉತ್ತರ ಶರೀರದ ಮೂಲಕ ಪಟ್ಟಂತ ಕಳಿಸಿಬಿಡ್ತಾರೆ. ಒಂದು ಟಾರ್ಚ್, ಬೆಳಕಿನ ವೇಗ. ಟಾರ್ಚ್ ಹಚ್ಚಿದ ತಕ್ಷಣ ಆ ಗ್ವಾಡಿಗೆ ಮುಟ್ಟಿ ಮತ್ತೆ ಬಂತು. ಬೆಳಕಿನ ವೇಗ ಎಷ್ಟು ಶೀಘ್ರದೆ ನೋಡಿ. ಆ ಥರ ದೇವತೆಗಳು. ಮತ್ತು ಅವರು ಒಂದೇ ಸಮೋಷಣದಲ್ಲಿ ಹೋಗ್ತಾರಂತಲ್ಲ, ಎಲ್ಲ ಸಮೋಷಣಗಳಲ್ಲಿ ಹೋಗಬೇಕು ಅಂತಂದ್ರೂ ಹೋಗ್ಬೋದು ಏಕಕಾಲಕ್ಕೆ. ಹೇಗೆ? ಅಷ್ಟು ಶರೀರಗಳನ್ನ ತಯಾರು ಮಾಡ್ಕೊಳ್ತಾರೆ. 170 ಸಮೋಷಣಗಳಿವೆ. ಎಲ್ಲ ಸಮೋಷಣ ಒಂದೊಂದು ಕಳಿಸ್ಬಿಟ್ರು. ಎಲ್ಲ ಭಗವಂತರ ದರ್ಶನವನ್ನು ಏಕಕಾಲಕ್ಕೆ ಮಾಡಿದ್ರು. ಹೀಗೆ ಮಾಡುವಂಥ ಭಾಗ್ಯ ಯಾವಾಗ ಬರ್ತದೆ ಗೊತ್ತೇನ್ರಿ? ಈ ಸಮ್ಯಕ್ ದರ್ಶನ ಅನ್ನುವಂಥದ್ದನ್ನು ಕಾಪಾಡಿಕೊಳ್ಳಿ. ಇದು ನಿಮ್ಮನ್ನು ದೇವಗತಿಗೇನೆ ಒಯ್ತದೆ. ಈ ಸಮ್ಯಕ್ತ್ವ ಮತ್ತೊಂದು ಗತಿಗೆ ಹೋಗೋದೇ ಇಲ್ಲ ನೀವು. ಅದಕ್ಕಂತ ಮಿಥ್ಯಾತು ಬಿಡಿ ಸಮ್ಯಕ್ ಬಿಡಿ ಯಾಕೆ ಹೇಳೋದು? ನಾವೆಲ್ಲ ರೂಢಿವಾದಿಗಳು. ಏನೋ ತಿಳ್ಕೊಳ್ಳದೆ ಅಜ್ಞಾನದಿಂದ ಯಾವುದನ್ನೇ ಮಾಡ್ತಾ ಹೊರಟಿದ್ದೀವಿ. ತತ್ವಜ್ಞಾನ ಇಲ್ಲ, ಏನೇನು ತಿಳುವಳಿಕೆ ಇಲ್ಲ. ಈ ಅಜ್ಞಾನವನ್ನು ದೂರಪಡಿಸಿಕೊಳ್ಳುವುದೇ ಸಮ್ಯಕ್ತ್ವ.
ಯಾವುದು ಸತ್ಯವೋ ಅದನ್ನು ನಂಬುವುದೇ ಸಮ್ಯಕ್ತ್ವ, ಯಾವುದು ಅಸತ್ಯವೋ, ಯಾವುದು ಅಜ್ಞಾನವೋ, ಯಾವುದು ರೂಢಿಯೋ ಅದೆಲ್ಲ ಸುಳ್ಳು. ಸುಳ್ಳು ಇದ್ದದ್ದು ಎಲ್ಲ ವ್ಯರ್ಥ. ವ್ಯರ್ಥವನ್ನು ಯಾವುದು ವ್ಯರ್ಥ ಇದೆಯೋ, ಅಸತ್ಯ ಇದೆಯೋ ಅದನ್ನು ಬಿಡಲಿಕ್ಕೆ ಹೆದರಲೇಬಾರ್ದು. ಹೆದರಿಕೆ ಇರಲೇಬಾರದು. ಯಾಕಿರಬೇಕು? ಇದು ಪಿಂಚಿ ನಮ್ಮ ಕೈಯೊಳಗೆ, ಇದಕ್ಕೆ ಗಿಡ ಅಂತ ಅನ್ಬೇಕೆ? ಅಲ್ಲ, ಗಿಡ ನಾವು ಈ ಗಿಡ ನೋಡ್ರಿ ನಮ್ದು ಅಂಥೇಳಿ ಅಂದರೆ ಒಪ್ಕೊಳ್ತೀರ? ಇಲ್ಲ. ಆಮೇಲೆ ಅಂದು ಈ ಗಿಡ ಅಲ್ಲಂದ್ರೂ ಮತ್ತೆ ಗಿಡ ಅಂದ್ರೆ ನಾವು ಇದು ಮಿಥ್ಯಾತ್ವ. ಯಾವ ವಸ್ತು ಹೇಗಿದೆಯೋ ಅದನ್ನು ಹಾಗೇ ಹೇಳಬೇಕೇ ವಿನಃ ತಪ್ಪಾಗಿ ಹೇಳಬಾರ್ದು. ಯಾವುದು ದೇವರಿದೆಯೋ ಆ ದೇವರನ್ನು ಅದೇ ಥರ ಅದರ ಲಕ್ಷಣದಿಂದ ಅದನ್ನು ಅದೇ ಥರ ಹೇಳಬೇಕೇ ವಿನಃ ಎಲ್ಲವನ್ನೂ ದೇವರು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಲಕ್ಷಣದ ಅನುಸಾರವಾಗಿ ದೇವರನ್ನು ಒಪ್ಕೊಳ್ತೇವೆ ಅಂತಂದರೆ ಅದು ಸಮ್ಯಕ್ತ್ವ. ಲಕ್ಷಣ ಇದ್ದುದನ್ನು ಎಲ್ಲವೂ ದೇವರ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾತ್ವ. ಈ ಅಜ್ಞಾನವನ್ನೇ ಬಿಡೋದು, ಈ ಅಜ್ಞಾನವನ್ನು ಬಿಟ್ಟು ಬಿಡೋದೇ ಸಮ್ಯಕ್ ದರ್ಶನ. ಈ ಸಮ್ಯಕ್ ದರ್ಶನ ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ರತ್ನ, ಎಷ್ಟು ಬೆಲೆ ಇದೆ ಅಂತಂದ್ರೆ ಇದಕ್ಕೆ ಈ ಸಮ್ಯಕ್ತ್ವ ನಮ್ಮನ್ನು ಉಚ್ಚ ಕಲ್ಯಾಣ ಮಟ್ಟಕ್ಕೆ ಒಯ್ದು ನಮಗೆ ಎಲ್ಲ ಥರದಿಂದ ಎಲ್ಲ ಸುಖಗಳನ್ನು ಕೊಡಿಸ್ತದೆ. ಸ್ವರ್ಗದಲ್ಲಿ ಹೋಗಬೇಕು ಅಂತಂದ್ರೆ ಏನು ಬೇಕು? ಸಮ್ಯಕ್ ದರ್ಶನ ಬೇಕು. ಆಮೇಲೆ ಅಲ್ಲಿ ಸ್ವರ್ಗದಲ್ಲಿ ಹೋಗ್ತೇವೆ ಅಂತಂದ್ರೆ ಪುಣ್ಯದಿಂದ ಹೋಗ್ತೇವೆ ಅಥವಾ ಪಾಪದಿಂದ? ಪುಣ್ಯದಿಂದ. ಆಮೇಲೆ ಸಮ್ಯಕ್ತ್ವವನ್ನು ನಾವು ಇಲ್ಲಿ ಪ್ರಾಪ್ತ ಮಾಡಿಕೊಂಡು ಸ್ವರ್ಗಕ್ಕೆ ಹೊಂಟಿದ್ದೀವಿ ಅಂತಂದ್ರೆ ಆ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡ ನಂತರ ನಮಗೆ ಪ್ರತಿ ಸಮಯ ಪುಣ್ಯ ಕಟ್ತಾ ಇದ್ದೀವಿ ಅಥವಾ ಪಾಪಕರ್ಮ? ಪುಣ್ಯಕರ್ಮ ಕಟ್ತಾ ಇದ್ದೀವಿ. ಈ ಪುಣ್ಯದ ಉದಯದಲ್ಲಿ ನಮ್ಮನ್ನು ಈ ಸಮ್ಯಕ್ತ್ವ ಧರ್ಮ ಎಲ್ಲ ಗತಿಗಳಿಂದ ರಕ್ಷಣೆ ಮಾಡಿ ಹೊರತೆಗೆದು ದೇವಗತಿಗೇನೇ ಕೊಂಡೊಯ್ತಾ ಇದೆಯಲ್ಲ, ಅಲ್ಲೇ ಹುಟ್ಟಿಸ್ತಾ ಇದೆಯಲ್ಲ. ಇದು ಯಾವ ಧರ್ಮದ ಉಪಕಾರ? ಸಮ್ಯಕ್ತ್ವ ಧರ್ಮದ ಉಪಕಾರ. ಅದಕ್ಕಾಗಿ ಎಲ್ಲರೂ ಸಮ್ಯಕ್ತ್ವವನ್ನು ಕಾಪಾಡಿಕೊಳ್ಳಬೇಕು. ಬಿಟ್ಬಿಡೋಣ ಇದನ್ನೆಲ್ಲ. ಯಾರು ಏನೇ ಹೇಳಿ, ಜನ ಹೇಳಿದ್ದನ್ನು ಕೇಳೋದಿಲ್ಲ, ಜನ ಹೇಳಿದ್ದನ್ನೇ ಕೇಳಬೇಕು. ಜನ ಭಗವಂತರು ಹೇಳಿದ್ದಾರೆ, ಅದು ಸತ್ಯ. ಆ ಸತ್ಯದ ಮೇಲೆ ನಂಬಿಕೆ ತಕ್ಷಣ ಬರಬೇಕು ವಿನಃ ನೋಡೋಣ ಬಿಡೋಣ, ನೋಡೋಣ ಬಿಡೋಣ. ಭಗವಂತರು ಹೇಳ್ತಾ ಇದ್ದಾರೆ, ನೀವು ಹೀಗೆ ಹೇಳ್ತಾ ಇದ್ದಾರೆ ನೋಡೋಣ ಬಿಡೋಣ. ಭಗವಂತರು ಹೇಳಿದ್ದಾರೆ ಅಂದಮೇಲೆ ಒಟ್ಟು ನೋಡೋದೇ ಇಲ್ಲ, ಅದು ಸತ್ಯ. ಭಗವಂತರದ್ದನ್ನೇ ನಂಬೋಣ, ಜನ ಹೇಳಿದ್ದಾನೆ ಬೇಡ ಅಂತ ಹೀಗೆ ಹೇಳಿ ಸಂಕಲ್ಪ ಮಾಡ್ಕೊಂಡ್ರಿ ಅಂತಂದ್ರೆ ಯಾವ ದಿವಸ ನೀವು ಸಂಕಲ್ಪ ಮಾಡ್ಕೊಳ್ತೀರಲ್ಲ ಅದೇ ದಿವಸ ಸಮ್ಯಕ್ ದರ್ಶನ ಆಗ್ತದೆ. ಅದೇ ದಿವಸ, ಅದೇ ನಿಮ್ಮ ಹುಟ್ಟು ಹಬ್ಬ. ನೀವು ಯಾವ ದಿವಸ ಹುಟ್ಟಿದ್ರಿ? ಸಮ್ಯಕ್ ದರ್ಶನ ಯಾವ ದಿನ ಪ್ರಾಪ್ತವಾಯಿತೋ ಅದೇ ದಿವಸ ನೀವು ಹುಟ್ಟಿದ್ರಿ. ಇನ್ನು ಯಾವಾಗ ಸಮ್ಯಕ್ತ್ವಕ್ಕೆ ಆಯುಷ್ಯ ಇದೆಯೇ? ಇಲ್ಲ. ಈ ಧರ್ಮಕ್ಕೆ ಯಾವುದೂ ಆಯುಷ್ಯ ಇಲ್ಲ. ಇದು ಒಂದು ಸಲ ಪ್ರಾಪ್ತ ಆಯಿತು ಅಂತಂದ್ರೆ ಇದು ಕ್ಷಾಯಿಕ ರೂಪದಲ್ಲಿ ಕನ್ವರ್ಟ್ ಆಯಿತು ಅಂತಂದ್ರೆ ಇದು ಶಾಶ್ವತ. ಸಾವಿಲ್ಲ. ಈ ಧರ್ಮಕ್ಕೆ ಸಾವಿಲ್ಲ. ಅಧರ್ಮಕ್ಕೆ ಸಾವಿದೆ, ಧರ್ಮಕ್ಕೆ ಸಾವಿಲ್ಲ. ಅಧರ್ಮಕ್ಕೆ ಸಾವು ಯಾವಾಗಿದೆ ಅಂತಂದ್ರೆ ಯಾವ ದಿನ ನೀವು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡ್ಕೊಂಡ್ರಿ ಅಲ್ಲ ಅದೇ ದಿವಸ ಅಧರ್ಮ ಸತ್ತೋಯ್ತು, ಮರಣ ಆಯಿತು, ಡೆತ್ ಆಯಿತು. ಅದಕ್ಕೆ ಮಿಥ್ಯಾತ್ವ ನಾಶವಾಯಿತು, ಸಮ್ಯಕ್ತ್ವ ಉತ್ಪನ್ನವಾಯಿತು. ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ನಾವು ಏನಿದ್ದೀವಿ? ಯಾವಾಗ ನಮಗೆ ಸಮ್ಯಕ್ತ್ವ ಪ್ರಾಪ್ತ ಆಗಿರಲಿಲ್ಲ ಅದಕ್ಕಿಂತ ಮೊದಲಿನ ಕಾಲದಲ್ಲಿ ನಾವು ಏನಿದ್ದೀವಿ? ಮಿಥ್ಯಾತ್ವ ಇದ್ದೀವಿ. ಆಮೇಲೆ ಮಿಥ್ಯಾತ್ವದಿಂದ ನಾವು ಜೀವಿತಿದ್ದೀವಿ. ಅವಾಗ ಸಮ್ಯಕ್ತ್ವದಿಂದ ಸತ್ತಿದ್ದೀವಿ. ನಮ್ಮ ಧರ್ಮ ಸತ್ತಿತ್ತು. ಮಿಥ್ಯಾತ್ವದಲ್ಲಿರುವಾಗ ನಮ್ಮ ಧರ್ಮ ಸತ್ತಿತ್ತು ಮತ್ತು ನಾವು ಮಿಥ್ಯಾತ್ವದಲ್ಲಿ ಜೀವಿತವಾಗಿದ್ದೀವಿ. ಈಗೇನಾಯಿತು? ಈಗ ಸಮ್ಯಕ್ತ್ವದಲ್ಲಿ ಜೀವಿತವಾಗಿ ಬಿಟ್ಟಿದ್ದೇವೆ,
ಮತ್ತು ಮಿಥ್ಯಾತ್ವ ಸತ್ತು ಹೋಗಿದೆ. ಅದನ್ನು ಕೊಲ್ಲಬೇಕು. ಯಾವುದನ್ನು ಕೊಲ್ಲಬೇಕು? ಜೀವಿಗಳನ್ನು ಕೊಲ್ಲಬಾರದು. ಜೀವಿಗಳಲ್ಲಿ ಇರತಕ್ಕಂಥ ಮಿಥ್ಯಾತ್ವವನ್ನು ಕೊಂದು ಬಿಡಬೇಕು. ಅದು ಹಿಂಸೆ ಅಲ್ಲ. ಜೀವಿಗಳಿಗೇನೆ ಹಿಂಸೆಯನ್ನು ಕೊಡ್ತಕ್ಕಂತಹ ಸಾಧನ ಅದು ಮಿಥ್ಯಾತ್ವ ಅಂತಂದ್ರೆ. ಕೇಳ್ತಾ ಇದ್ದೀರಲ್ಲ? ನಮಗೆ ದುಃಖವನ್ನು ಕೊಡ್ತಾ ಇದೆ, ಕಷ್ಟವನ್ನು ಕೊಡ್ತಾ ಇದೆ, ಬಹುಭವದಲ್ಲಿ ಅನೇಕ ಅನಂತ ಭವಗಳಲ್ಲಿ ಭ್ರಮಿಸಲಿಕ್ಕೆ ಕಾರಣವಾಗ್ತಾ ಇದೆ ಅಂತಂದ್ರೆ ಅದು ಯಾವುದು? ಮಿಥ್ಯಾತ್ವ. ಮಿಥ್ಯಾತ್ವ ಅಧರ್ಮ, ಸಮ್ಯಕ್ತ್ವ ಧರ್ಮ. ಮಿಥ್ಯಾತ್ವ ಅದು ಅಧರ್ಮ, ಸಮ್ಯಕ್ತ್ವ ಇದು ಧರ್ಮ. ಇದರಲ್ಲಿ ಜೀವಿತವಾಗಬೇಕು, ನಾವು ಹುಟ್ಟಬೇಕು. ಅದೇ ನಿಜವಾದ ಹುಟ್ಟು. ಅನಾದಿ ಕಾಲದಿಂದ ಯಾರಿಗೆ ಸಮ್ಯಕ್ ದರ್ಶನ ಒಂದೂ ಸಲ ಪ್ರಾಪ್ತವಾಗಿಲ್ಲೋ ಅವರು ಹುಟ್ಟೇ ಇಲ್ಲ. ಹುಟ್ಟಿಯೇ ಇಲ್ಲ, ಗರ್ಭದಲ್ಲಿನೇ ಇದ್ದಾರೆ. ಹೊರಗೆ ಬರಬಾರ ಅವರು, ಗರ್ಭದೊಳಗೇನೆ ಇದ್ದಾರೆ. ಇದೆಂತದ್ ನೋಡ್ರಿ. ನಾವು ಎಷ್ಟು ಕಾಲ ಒಳಗಡೆಗೆ ಉಳ್ಕೊಂಡಿದ್ದೀವಿ ಅಂತಂದ್ರೆ, ಈ ಸಂಸಾರದ ಗರ್ಭದಲ್ಲಿ ಎಷ್ಟು ಕಾಲದಿಂದ ಇದ್ದೇವೆ ಅಂತಂದ್ರೆ ಅದಕ್ಕೆ ಯಾವ ಇತಿಹಾಸ ಇದೆಯೇ? ಅನಾದಿ ಕಾಲದಿಂದ ಸಂಸಾರದ ಗರ್ಭದಲ್ಲಿ ಇದ್ದೇವೆ. ನಮ್ಮ ಜನ್ಮ ಯಾಕೆ ಆಗ್ಲಿಲ್ಲ? ನಮಗೆ ಇಂಥ ಜನ್ವಾಣಿ ಕೇಳಲಿಕ್ಕೆ ಸಿಗ್ಲಿಲ್ಲ, ಸದ್ಗುರುಗಳು ಹೇಳುವಂಥವ್ರು ಸಿಗ್ಲಿಲ್ಲ, ಭಗವಂತರ ವಾಣಿ ದೊರಕಲಿಲ್ಲ, ಜನ್ವಾಣಿ ಮಾತೆಯನ್ನು ನೋಡ್ಲಿಕ್ಕೆ ಆಗಲಿಲ್ಲ, ಕೇಳಲಿಕ್ಕೂ ಆಗಲಿಲ್ಲ. ಇದೇ ಒಂದು ಕಾರಣದಿಂದ ನಾವು ಸಂಸಾರದ ಗರ್ಭದಲ್ಲಿ ಅನಾದಿ ಕಾಲದಿಂದ ಇದ್ದೇವೆ, ಹುಟ್ಟಲೇ ಇಲ್ಲ. ಹೀಗಿದೆ ಜೈನ ಧರ್ಮ. ಜೈನ ಧರ್ಮ ಹೇಗಿದೆ? ಹೀಗಿದೆ. ಈ ಸಮ್ಯಕ್ತ್ವ 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 ಅಂತ ಕೇಳಿ 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 ಕಟ್ಟಾಳಿಸ್ತಾರೆ ಕೆಲವರು. ಕಟ್ಟಾಳಿಸ್ಬೇಕೇನ್ರಿ? ಸಮ್ಯಕ್ತ್ವದ ಹಗಲು ರಾತ್ರಿ ಚರ್ಚೆ ಇರಬೇಕು ಅಂತ ಹೇಳಿ. ಸ್ವರ್ಗದಲ್ಲಿ ದೇವೇಂದ್ರನು ಕೂಡ ಸಮ್ಯಕ್ತ್ವವನ್ನೇ ಉಪದೇಶಿಸ್ತಾನೆ ದೇವತೆಗಳಿಗೆ. ಅಲ್ಲಿ ಶಾಸ್ತ್ರ ಶ್ರದ್ಧೆ ನಡೀತದೆ ಸ್ವರ್ಗದಲ್ಲಿ. ಇದೇ ತರ ಸಭೆಯಲ್ಲಿ ಎಲ್ಲಾ ದೇವತೆಗಳು ಬಂದು, ದೇವಿಯರು ದೇವತೆಗಳು ಎಲ್ಲ ಕೂತ್ಕೊಂಡಿರ್ತಾರೆ. ಇಂದ್ರ ತಾನು ರತ್ನತ್ರಯದ ಬಗ್ಗೆ ವರ್ಣನೆ ಮಾಡ್ತಾನೆ. ಸಮ್ಯಕ್ ದರ್ಶನ ಅಂದ್ರೆ ಏನು? ಸಮ್ಯಕ್ತ್ವದ ವಿರೋಧಿಯಾಗಿರ್ತಕ್ಕಂತಹ ಮಿಥ್ಯಾತ್ವ ಅಂದ್ರೆ ಏನು? ಅದೇನ್ ಮಾಡ್ತದೆ, ಅದು ಯಾವ ಕೆಲಸ ಮಾಡ್ತದೆ, ಇದು ಯಾವ ಕೆಲಸ ಮಾಡ್ತದೆ ಅನ್ನೋದನ್ನೆಲ್ಲ ವಿಸ್ತರಿಸಿ ಹೇಳ್ತಿರ್ತಾನೆ. ಸಮ್ಯಕ್ ದರ್ಶನ ಅಂದ್ರೆ ಯಾವುದೇ ಒಂದು ತುಚ್ಛ ವಿಷಯ ಅಲ್ಲ. ಅದನ್ನೇ ಹೇಳ್ತಿರಲ್ಲ ಅಂತ ಕೆಲವ್ರಿಗೆ ಅನಿಸ್ತದೆ. ಅದು ತುಚ್ಛನ, ಹೀಗೆ ಅನ್ನುವವರೇ ತುಚ್ಛ. ಅದನ್ನ ಯಾಕೆ ಹೇಳ್ತೀರಿ, ಇದನ್ನ ಯಾಕೆ ಹೇಳ್ತೀರಿ? ತುಚ್ಛ ಮಂದಿ, ಅದು ಮಹತ್ವ ಗೊತ್ತಿಲ್ಲ. ಇದನ್ನ ಜಾಸ್ತಿ ಹೇಳ್ಬೇಡ್ರಿ, ಮುಚ್ಚಿಡ್ರಿ, ಸ್ವಲ್ಪ ಜನ ಹೆದರ್ತಾರ್ರಿ, ಜನ ಬರುಲ್ರಿ. ಅರೆ ಬರಲಿ, ಬೇಕಾದ್ರೆ ಬಿಡ್ಲಿ. ಯಾರಿಗೆ ಆತ್ಮ ಕಲ್ಯಾಣ ಬೇಕಾಗಿದೆಯೋ ಅವರೆಲ್ಲ ಬಂದೇ ಬರ್ತಾರೆ. ಪಾಪಿಗಳು ಬರಲಿಕ್ಕೆ ಶಕ್ಯವಿಲ್ಲ, ಹೌದಲ್ಲ? ಪಾಪಿಗಳಿಗೆ ಜೈನ ಧರ್ಮ ಇದೆಯೇ? ಇಲ್ಲ. ಅತಿ ತೀವ್ರವಾದ ಪಾಪ ಯಾರ ಆತ್ಮನಲ್ಲಿ ಜೀವಿತವಿದೆಯೋ ಆ ಪಾಪ ತಗ್ಗುವ ತನಕ ಜೈನ ಧರ್ಮದ ಲಾಭ ಆಗುವುದೇ ಇಲ್ಲ. ಮತ್ತು ಯಾರಿಗೆ ಆ ಪಾಪ ಸ್ವಲ್ಪ ತಗ್ಗಿದೆಯೋ, ತಿಳುವಾಗಿದೆಯೋ, ಮಂದವಾಗಿದೆಯೋ ಅಂಥ ಜೀವಿಗಳಿಗೆ ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅನ್ನೋಂಥ ಭಾವನೆ ತಟ್ಟನೆ ಹೊರಗೆ ಬರ್ತದೆ. ಆಮೇಲೆ ಹುಡುಕೊಡ್ತಾನೆ, ಎಲ್ಲಿದೆ ಎಂದು ಸಮ್ಯಕ್ತ್ವದ ಬಗ್ಗೆ ಹೇಳುವವರು ಎಲ್ಲಿದ್ದಾರೆ, ನನಗೂ ಸ್ವಲ್ಪ ಕೇಳೋದಿದೆ, ತಿಳ್ಕೊಳ್ಳೋದಿದೆ, ಮುಂದುವರಿದಿದೆ, ಆತ್ಮಕಲ್ಯಾಣ ಮಾಡ್ಕೊಳ್ಳೋದಿದೆ, ಇಂಥ ವಿಚಾರಗಳೆಲ್ಲ ಬರಲಿಕ್ಕೆ ಶುರು ಆಗ್ತವೆ. ಆವಾಗ ಜೀವ ಆತ್ಮಕಲ್ಯಾಣಕ್ಕಾಗಿ ಧರ್ಮವನ್ನ ಹುಡುಕ್ತಾನೆ. ಯಾವ ಧರ್ಮವನ್ನ? ಸಮ್ಯಕ್ತ್ವ ಧರ್ಮವನ್ನ ಮೊದಲು ಹುಡುಕ್ತಾನೆ. ಚಾರಿತ್ರ ಅಲ್ಲ. ಚಾರಿತ್ರವನ್ನ
ಹುಡುಕೋದು ತಪ್ಪು, ಸಮ್ಯಕ್ತ್ವ ಇಲ್ಲದೆ. ಮೊದಲು ಯಾವ ಧರ್ಮ ಹುಡುಕಬೇಕು? ಸಮ್ಯಕ್ತ್ವ. ಮತ್ತು ಸಮ್ಯಕ್ತ್ವ ಧರ್ಮವನ್ನ ಹುಡುಕದೆ ಮೊದಲು ಚಾರಿತ್ರ ಧರ್ಮವನ್ನು ಹುಡುಕ್ತೀವಿ ಅಂತಂದ್ರೆ ಅದೆಂಥ ಚಾರಿತ್ರ ಬರ್ಬೋದು? ಮಿಥ್ಯಾಚಾರಿತ್ರ. ಅದಕ್ಕಾಗಿ ಸೀದಾ ನಾವು ಚಾರಿತ್ರ ಧರ್ಮಕ್ಕೆ ಹೋಗಬಾರ್ದು, ತ್ಯಾಗ ತಪಸ್ಸಿಗೆ ಹೋಗಬಾರ್ದು. ಮೊದಲು ಯಾವುದನ್ನು ರಕ್ಷಣೆ ಮಾಡಿಕೊಳ್ಬೇಕು? ಸಮ್ಯಕ್ತ್ವವನ್ನು ರಕ್ಷಿಸಿಕೊಳ್ಳಬೇಕು. ಇನ್ನು ಸಮ್ಯಕ್ತ್ವದ ಜೊತೆಯಲ್ಲಿ ತ್ಯಾಗನ್ನ, ಚಾರಿತ್ರನ್ನ ಎಷ್ಟು ಶಕ್ಯವಿದೆಯೋ ಅಷ್ಟರ ಮಟ್ಟಿನಲ್ಲಿ ನೀವು ಮಾಡ್ತೀರಿ ಅಂತಂದ್ರೆ ಅಲ್ಲಿ ಕರ್ಮಗಳ ಸಂವರ, ನಿರ್ಜರೆ, ಆತ್ಮಕಲ್ಯಾಣ, ಪ್ರತಿ ಸಮಯ ಕರ್ಮಗಳ ಅಸಂಖ್ಯಾತ ಗುಣಿತವಾಗಿರ್ತಕ್ಕಂಥ ನಿರ್ಜರೆ ನಾಶ ಆಗ್ತದೆ. ಇದು ಜೈನ ಧರ್ಮ. ಇಂಥ ಪವಿತ್ರ ಜೈನ ಧರ್ಮ, ಆತ್ಮಕಲ್ಯಾಣವನ್ನ ಮಾಡಿಸುವಂತಹ ಜೈನ ಧರ್ಮ ಎಲ್ಲ ಜೀವಿಗಳಿಗೆ ಸಿಗಬೇಕು. ಈ ಜೈನ ಧರ್ಮ ಕೇವಲ ಜೈನರಿಗಷ್ಟೇ ಇದೆಯೇನ್ರಿ? ಇಲ್ಲ, ಸ್ವರ್ಗದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಇದೆ. ಭವನವಾಸಿ, ವ್ಯಂತರ, ಜ್ಯೋತಿಷಿ, ವೈಮಾನಿಕ ಅನ್ನುವಂಥ ಎಷ್ಟೋ ಪ್ರಕಾರದ ಎಷ್ಟೋ ಜಾತಿಯ ದೇವತೆಗಳು ಅವರೆಲ್ಲರಿಗೂ ಇದೆ. ನರಕದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಲ್ಕಿ ಜೀವಿಗಳಿಗೂ ಕೂಡ ಇದೇ ಧರ್ಮ, ಅವರಿಗೂ ಇದೆ. ತ್ರಿರೆಂಚಗತಿಯಲ್ಲಿರ್ತಕ್ಕಂಥ ಸಂಗಿ ಪಂಚೇಂದ್ರಿಯ ತ್ರಿರೆಂಚಿಗಳೇ ಮಾತ್ರ ಈ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಶಕ್ಯ. ಎಲ್ಲ ತ್ರಿರೆಂಚಿಗಳಿಗಿದೆ. ಆ ತ್ರಿರೆಂಚಿ ಜೀವಿಗಳು ಕರ್ಮಭೂಮಿಯಲ್ಲಿರಲಿ, ಭೋಗ ಭೂಮಿಯಲ್ಲಿ ಜನಿಸಿರಲಿ, ಎಲ್ಲಿಯೇ ಜನಿಸಿರಲಿ, ಎಲ್ಲರಿಗೂ ಇದೆ. ಎಲ್ಲ ತ್ರಿರೆಂಚಿ ಪ್ರಾಣಿಗಳಿಗೆ. ಮನುಷ್ಯ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೂ ಇದೆ. ಜೈನರಿಗಷ್ಟೇ ಇದೆ ಅನ್ನೋದು ಹಾಗೆ ತಿಳ್ಕೊಳ್ಬೇಕಾ? ಇದು ಜೈನ ಧರ್ಮ, ಜೈನರಿಗಿರುವುದು ಅಷ್ಟೇ, ಮತ್ತೆ ಯಾರಿಗಿಲ್ಲ ಹಾಗನ ಅಲ್ಲ. ಇದು ಪ್ರತಿಯೊಬ್ಬ ಮಾನವನಿಗೆ ಇರುವಂಥ ಆತ್ಮಕಲ್ಯಾಣದ ಧರ್ಮ, ಸತ್ಯ ಧರ್ಮ. ಧರ್ಮಕ್ಕೆ ಜಾತಿ ಪಂಥಗಳಿಲ್ಲ, ಇದು ಸತ್ಯ. ಧರ್ಮಕ್ಕೆ ಜಾತಿ ಪಂಥಗಳಿಲ್ಲ. ಯಾಕೆಂದ್ರೆ ಅಧರ್ಮಕ್ಕೆ ಜಾತಿ ಪಂಥಗಳಿಲ್ಲ ಅಂದ ಮೇಲೆ ಧರ್ಮಕ್ಕೆ ಜಾತಿ ಪಂಥ ಎಲ್ಲಿದು ಬರೋದು? ತಿಳಿತಾ? ಏನ್ ಹೇಳ್ತಾ ಇದ್ದೀವಿ? ತಿಳ್ಕೊಳ್ತಾ ಇದ್ದೀರಾ? ಅಧರ್ಮಕ್ಕೆ ಜಾತಿ ಪಂಥ ಇದೆಯೇ? ಇಲ್ಲ. ಅಧರ್ಮ ಅಂದ್ರೆ ಯಾವುದು? ಮಿಥ್ಯಾತ್ವ. ಅಧರ್ಮ ಅಂದ್ರೆ ಏನು? ಅಜ್ಞಾನ, ಮಿಥ್ಯಾತ್ವ, ಈ ಜ್ಞಾನಾವರಣಾದಿ 8 ಕರ್ಮಗಳು ಇವೆಲ್ಲ ಜೀವನಿಗೆ ಕಟ್ಟಿ ಹಿಂಸೆಯನ್ನು ಮಾಡಿಕೊಡ್ತಾ ಇವೆ. ಇವೇ ಅಧರ್ಮ. ಈ ಕರ್ಮಗಳೇ ಅಧರ್ಮ. ಪಾಪ ಕರ್ಮಗಳು ಧರ್ಮವೋ ಅಥವಾ ಅಧರ್ಮ? ಅಧರ್ಮ. ಯಾವುದರಿಂದ ನಾವು ದುಃಖಿಯಾಗ್ತೇವೆ, ನಮ್ಮನ್ನ ದುಃಖಿಯಾಗಿ ಮಾಡ್ತವೆ ಅವುಗಳನ್ನು ನಾವು ಅಧರ್ಮ ಅಂತ ಹೇಳಬೇಕು. ಕರ್ಮಗಳೆಲ್ಲ ಅಧರ್ಮ. ನಮಗೆ ದುಃಖವನ್ನು ಯಾರು ಕೊಡ್ತಾ ಇದ್ದಾರೆ? ಕರ್ಮಗಳು ಧರ್ಮವೋ ಅಥವಾ ಅಧರ್ಮ? ಆದರೆ ಕರ್ಮ ರಹಿತವಾಗುವುದು ಇದು ಧರ್ಮ. ಇದು ಎಂಥ ಧರ್ಮ? ಚಾರಿತ್ರ ಧರ್ಮ. ಇದು ಎಂಥ ಧರ್ಮ? ವಸ್ತುವಿನ ಶುದ್ಧ ಸ್ವಭಾವ. ಇದು ಧರ್ಮ ಅಂತ ಹೇಳಿದ್ದೀವಲ್ಲ. ಹೀಗೆ ಎಲ್ಲ ಕರ್ಮಗಳನ್ನು ನಾವು ನಾಶ ಮಾಡಿಕೊಳ್ತೀವಿ ಅಂತಂದ್ರೆ ಅದು ವಸ್ತುವಿನ ಶುದ್ಧ ಸ್ವಭಾವವಾಯಿತು. ಆತ್ಮ ಶುದ್ಧ ಆವಾಗ. ಇದು ಧರ್ಮ. ಇನ್ನು ಈ ಕರ್ಮಗಳನ್ನು ನಾಶ ಮಾಡಿಕೊಳ್ಳುವುದಕ್ಕೆ ರತ್ನತ್ರಯ ಬೇಕು. ಏನ್ ಬೇಕು? ಬೇಡ. ಕರ್ಮಗಳು ರತ್ನತ್ರಯ ಇಲ್ಲದೆ ನಾಶವಾಗಬಹುದೇ? ಇಲ್ಲ. ಕರ್ಮಗಳನ್ನ ನಾಶ ಮಾಡಿಕೊಳ್ತಕ್ಕಂಥ ಸಾಧನದ ಹೆಸರೇ ರತ್ನತ್ರಯ. ಈ ರತ್ನತ್ರಯದ ಮೂಲಕ ನಾವು ಕರ್ಮಗಳನ್ನ ನಾಶ ಮಾಡಿ ಕರ್ಮಮುಕ್ತರಾಗಿ ಸಿದ್ಧ ಭಗವಂತರಾಗ್ತೀವಿ. ರತ್ನತ್ರಯವೂ ಕೂಡ ಧರ್ಮ ಮತ್ತು ವಸ್ತುವಿನ ಸ್ವಭಾವವು ಕೂಡ, ಶುದ್ಧ ಸ್ವಭಾವವು ಕೂಡ ಧರ್ಮ. ಎರಡೂ ಧರ್ಮ. ಆದರೆ ಆ ಧರ್ಮವನ್ನ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಈ ಧರ್ಮ ಬೇಕು. ಯಾವುದಕ್ಕಾಗಿ ಬೇಕು? ಕರ್ಮಗಳನ್ನ ಕ್ಷಯ ಮಾಡಿಕೊಳ್ಳಲಿಕ್ಕೆ ಈ ಧರ್ಮ ಬೇಕು. ಅನಾದಿ ಕಾಲದಿಂದ
ಈ ಭೂಮಿ ಮೇಲೆ ಎಷ್ಟು ಜನ ಮುಕ್ತಿಗೆ ಹೋಗಿದಾರಲ್ಲ, ಸಂಸಾರದಿಂದ ಪಾರಾಗಿದ್ದಾರೆ, ಅವರೆಲ್ಲರೂ ಕೂಡ ರತ್ನತ್ರಯವನ್ನು ಧರಿಸಿಯೇ ಆಗಿದ್ದಾರೆ. ರತ್ನತ್ರಯ ಧರಿಸದೆ ಯಾರೂ ಮುಕ್ತಿಯನ್ನು ಪಡೆದಿಲ್ಲ. ಯಾಕೆ? ಕರ್ಮಗಳ ನಾಶವನ್ನು ಮಾಡೋದಿದೆಯಲ್ಲ, ಹೇಗೆ ಮಾಡಬೇಕು? ರತ್ನತ್ರಯ ಇಲ್ಲದೆ ಆಗಬಹುದೇ? ಇಲ್ಲ. ಆಮೇಲೆ ನೋಡಿ, ಕರ್ಮಗಳಿವೆ, ಕರ್ಮಗಳು ಆತ್ಮನಿಗೆ ದುಃಖವನ್ನು ಕೊಡ್ತವೆ. ದುಃಖವನ್ನು ಕೊಡ್ತವೆ ಅಂತಂದರೆ ನಮ್ಮ ಹಿಂಸೆಯನ್ನು ಮಾಡ್ತವೆ. ಅವು ನಮ್ಮ ಹಿಂಸೆಯನ್ನು ಮಾಡ್ತವೆ ಕರ್ಮಗಳು, ದುಃಖ ಕೊಟ್ಟು. ಯಾವುದು ನಮ್ಮನ್ನು ಹಿಂಸಿಸುತ್ತದೆಯೋ ಅದೇ ಅಧರ್ಮ. ಯಾವುದು ನಮ್ಮನ್ನು ಹಿಂಸಿಸುತ್ತದೆಯೋ ಅದೇ ಅಧರ್ಮ. ಅದನ್ನು ದೂರಪಡಿಸಿಕೊಳ್ಬೇಕು. ಮಿಥ್ಯಾತ್ವ ಧರ್ಮವೋ ಅಥವಾ ಅಧರ್ಮ? ಅಧರ್ಮ. ಸಂಯಮ ಇದು ಚಾರಿತ್ರ ಆಯಿತು, ಚಾರಿತ್ರ. ಅಸಂಯಮ ಅಧರ್ಮ, ಸಂಯಮ ಧರ್ಮ. ಸಮ್ಯಕ್ ಜ್ಞಾನ, ಜ್ಞಾನ ಇದು ಧರ್ಮ, ಅಜ್ಞಾನ ಅಧರ್ಮ. ಇಷ್ಟೇ ತಿಳ್ಕೊಳ್ಳಿ, ಸುಲಭವಾಗಿ ತಿಳ್ಕೊಳ್ಳಿ. ಅದೇನೋ ಒಂದು ಹಾಗೆ ಹೀಗೆ ಏನಿಲ್ಲ, ನೇರವಾಗಿದೆ ಇದು ವಿಷಯ, ಅತ್ಯಂತ ಸುಲಭವಾಗಿದೆ. ತಿಳ್ಕೊಳ್ಳಿ, ಆತ್ಮಕಲ್ಯಾಣ ಮಾಡ್ಕೊಳ್ಳಿ. ಜನಗಳ ತಂಟಿಗೆ ಹೋಗ್ಬೇಡ್ರಿ. ಅವ್ರೇನು ಹೇಳ್ತಾರೋ, ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು, ಯಾವುದಕ್ಕೂ ಕೇಳ್ತೀರ ಆ ಕಡೆ ಕಿವಿ ಕೊಟ್ಟು? ಏನಾಗೋದಿದೆ ಅದರಿಂದ? ಧರ್ಮದ ವಿಷಯದಲ್ಲಿ ಜನ ಹೇಳಿದ್ದನ್ನು ಮಾಡೋದಿದೆಯೋ ಅಥವಾ ಜನ ಹೇಳಿದ್ದನ್ನು ತಿಳ್ಕೊಂಡು ನಮ್ಗೆ ಹೋಗೋದಿದೆಯೋ? ಜನ ಏನು ಹೇಳಿದ್ದಾರೆ ಅದನ್ನು ಜಾಸ್ತಿ ಅಧ್ಯಯನ ಮಾಡೋಣ. ನಮ್ಗೆಲ್ಲಾದರೂ ಪ್ರಶ್ನೆ ಇತ್ತು ಅಂತಂದರೆ ಜನ ಹೇಳಿದ್ದನ್ನೇ ಓದಿ 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 ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳೋಣ. ಆದರೆ ಜನಗಳಲ್ಲಿ ನಮಗೇನು ಪ್ರಶ್ನೆ ಆಗ್ತಾವಲ್ಲ, ಆ ಜನರನ್ನು ವಿಚಾರಿಸ್ತೀವಿ ನಾವು. ಇದಕ್ಕೂ ಸ್ವಲ್ಪ ಹೇಳಪ್ಪ, ಧರ್ಮದ ವಿಷಯ, ಧರ್ಮದ ಪ್ರಶ್ನೆ ಇದೊಂದು ಹೇಳಪ್ಪ, ಇದಕ್ಕೊಂದು ಉತ್ತರ ಕೊಡೋದು. ಅವ್ರನ್ನ ಕೇಳಿದ್ರು, ಇವ್ರನ್ನ ಕೇಳಿದ್ರು. ಆಮೇಲೆ ಹೇಳುವವರೆಲ್ಲ ನಾನಾ ಥರದಿಂದ ಹೇಳಿದರು. ಅವರೊಂದು ಹೇಳಿದ್ರು, ಇವರೊಂದು ಹೇಳಿದ್ರು, ಅವರೊಂದು ಹೇಳಿದ್ರು. ಇನ್ನು ಈ ಥರ ಮತ್ತು ಗೊಂದಲ, ಇವ್ರದ್ದು ಹೇಳಿದ್ ಮಾಡೋಣ ಅಥವಾ ಅವ್ರದ್ದು ಹೇಳಿದ್ ಮಾಡೋಣ ಅಂತ. ಹೀಗಾಗ್ತದೇನ್ರಿ ಶ್ರಾವಕರಿಗೆ? ಇದೇ ಥರ ನಡೀತದೇನ್ರಿ? ಈ ಥರ ಆಗಬಾರ್ದು ಅಂತಂದರೆ ನೀವು ಏನು ಮಾಡಬೇಕು? ಭಗವಂತರ ವಾಣಿಯನ್ನಷ್ಟೇ ಓದಬೇಕು. ನಿಮಗೆ ಸನ್ಮಾರ್ಗ ಬೇಕು, ನಿಮಗೆ ರತ್ನತ್ರಯ ಆತ್ಮಕಲ್ಯಾಣದ ದಾರಿ ಬೇಕು ಅಂತಂದರೆ ಜನಗಳನ್ನು ವಿಚಾರಿಸಿ ಪಡಿಬಹುದು ಅಥವಾ ಜನವಾಣಿಯನ್ನು ವಿಚಾರಿಸಿ ಪಡಿಬಹುದು. ಎಷ್ಟು ಗಚ್ಚ ಆಗ್ರಿ ನೀವು, ಅಂದರೆ ಆತ್ಮಕಲ್ಯಾಣ ಆದ ಹಾಗೆ. ಆಯಿತು, 5 ನಿಮಿಷ ಆಯ್ತಲ್ಲ, ಉಪದೇಶನೂ ಆಯಿತು. जिनवानी।